ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 23ನೇ ತಾರೀಕು ಜನವರಿ 2025 ಗುರುವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಹೇಮಂತ ಋತು, ಪೌಷಮಾಸೆ, ಕೃಷ್ಣ ಪಕ್ಷದ ನವಮಿ ತಿಥಿ, ವಿಶಾಖ ನಕ್ಷತ್ರ, ಗಂಡಯೋಗ, ಗರಜಕರಣ ಇವತ್ತಿನ ಪಂಚಾಂಗ ಫಲ. ಹಾಗೆಯೇ ನೇತಾಜಿ ಸುಭಾಷ್ ಚಂದ್ರ ಬೋಸರ ಜಯಂತ್ಯೋತ್ಸವ. ಪುಣ್ಯಾತ್ಮರು, ಅವರು ಓಡಾಡಿದ, ನಡೆದಾಡಿದ, ದೇಶಕ್ಕಾಗಿ ಬಲಿದಾನ ಮಾಡಿದ ಬಹುದೊಡ್ಡ ಸಂಕಲ್ಪ ಶಕ್ತಿಗಳ ಒಂದು ದಿನ ಅಂತ ಒಂದು ನೇತಾಜಿಯವರು ಓಡಾಡಿದ್ದಾರೆ. ಆ ಜಾಗದಲ್ಲಿ ನಾವಿದ್ದೇವೆ. ಇವತ್ತಿಷ್ಟು ನಾವು ಖುಷಿಯಾಗಿದ್ದೇವೆ, ಸಮಾಧಾನವಾಗಿದ್ದೇವೆ. ನಮ್ಮ ರಾಜ, ನಮ್ಮ ಪ್ರಜಾಪ್ರಭುತ್ವ, ಇವೆಲ್ಲ ನಮ್ಮ ಆಡಳಿತ, ಇದೆಲ್ಲದಕ್ಕೂ ಮೂಲ ಪುರುಷರುಗಳು ಇಂಥ ಮಹಾನ್ ಸಂತರುಗಳು ಅಂತಲೇ ಹೇಳಬಲ್ಲೆ. ಅಂತ ಒಂದು ಸಂತರ ಜನ್ಮೋತ್ಸವ. ನಾವೆಲ್ಲರೂ ನಾಡು ನುಡಿ ಭಾಷೆ ಅನ್ನೋದು ಬಂದಾಗ ಗರ್ವ ಪಡಬೇಕು. ನಮ್ಮ ದೊರೆ, ನಮ್ಮ ಒಂದು ಶಕ್ತಿ, ನಮ್ಮ ಇಚ್ಛಾಶಕ್ತಿಗಳು, ಅವರ ದಾರಿಯಲ್ಲಿ ಹೆಜ್ಜೆ ಹಾಕೋಣ ಅಂತ ಹೇಳ್ತಾ, ದುಷ್ಟ ಮುಹೂರ್ತ ವಿಶೇಷವಾಗಿ ಬೆಳಿಗ್ಗೆ 10:36 ಬೆಳಿಗ್ಗೆ 11:22 ಹಾಗೆಯೇ ಮಧ್ಯಾಹ್ನ 3:12 ಮಧ್ಯಾಹ್ನ 3:58 ಇರತಕ್ಕಂಥ ಈ ಒಂದು ಸಮಯ ದುಷ್ಟ ಮುಹೂರ್ತ. ಇನ್ನು ವಿಶೇಷವಾಗಿ ದೊಡ್ಡವರು ಒಂದು ಮಾತು ಹೇಳ್ತಾರೆ, ಹಿರಿಯರು, ಮಹರ್ಷಿಗಳು, ತಪಸ್ವಿಗಳು. ಅದರಲ್ಲೂ ವಿದುರ ಅತಿ ಮುಖ್ಯವಾಗಿ ಧೃತರಾಷ್ಟ್ರನಿಗೆ ಈ ಒಂದು ಮಾತನ್ನ ಹೇಳ್ತಾನೆ. ಅದನ್ನ ಯಾವತ್ತೂ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ತುಂಬಾ ಕಷ್ಟ. ಇವತ್ತಿನ ಕಲಿಯುಗದಲ್ಲಿ ಈ ರೀತಿ ಬದುಕಲು ತುಂಬಾ ಕಷ್ಟ. ಯಾವ ವ್ಯಕ್ತಿಗೆ ಎಲ್ಲಾ ಗೊತ್ತಿದ್ದು ಮಾತನಾಡದೆ ಇರುತ್ತಾನೋ ಇಡೀ ಈ ಒಂದು ಸೊಸೈಟಿಯನ್ನೇ ಹಾಳು ಮಾಡ್ತಾನೆ ಅನ್ನತಕ್ಕಂಥ ಮಾತಾಡ್ತಾನೆ. ಎಲ್ಲ ಗೊತ್ತಿದ್ದು ಮಾತಾಡದೆ ಸುಮ್ಮನಿರೋದು ತಪ್ಪು ಅಂತ. ಅದರ ಬಗ್ಗೆ ತಿಳುವಳಿಕೆ ಮೂಡಿಸಬೇಕು. ನಮಗೆಲ್ಲ ಗೊತ್ತಿದೆ, ಪಕ್ಕದಲ್ಲಿ ಯಾರೋ ತಪ್ಪು ಮಾಡ್ತಿದ್ದಾರೆ, ಗೊತ್ತಿಲ್ಲ ಅವನೇನೋ ಬೆಟ್ಟಿಂಗ್ ಹೋಗ್ತಿದ್ದಾನೆ, ಗೊತ್ತಿಲ್ಲ ಅವನು ಯಾವುದೋ ಒಂದು ವ್ಯವಹಾರಕ್ಕೆ ಹೋಗ್ತಿದ್ದಾನೆ. ತಿಳುವಳಿಕೆ ಮೂಡಿಸಬೇಕು, ಗೈಡೆನ್ಸ್ ಮಾಡಬೇಕು ಅನ್ನತಕ್ಕಂಥದ್ದು ಹೇಳ್ತಾರೆ. ಗೊತ್ತಿದ್ದು ಕೂಡ ನಮಗೆ ಯಾರಾಳಾದ್ರೆ ನಮಗೇನು, ನಾವು ಚೆನ್ನಾಗಿದ್ರೆ ಸಾಕು ಬಿಡು ಅನ್ನತಕ್ಕಂಥ ಭಾವಾರ್ಥದಲ್ಲಿದ್ರೆ ಖಂಡಿತ ಇದಕ್ಕಿಂತ ದೊಡ್ಡ ಪಾಪ ಇನ್ಯಾವುದೂ ಇಲ್ಲ ಅನ್ನತಕ್ಕಂಥದ್ದು. ನಮಗೇನಾಗ್ಬೇಕು, ನಮಗ್ ಗೊತ್ತಿದೆ, ಅವನಿಗೆ ಆ ಓದಿನ ಬಗ್ಗೆ ಅವಗಾಹನೆ ಇಲ್ಲ. ಕಲಿಸುವುದು, ತಿಳಿಸುವುದು, ದಾರಿ ತೋರಿಸುವುದು, ಮಾರ್ಗದರ್ಶನ ಮಾಡುವುದು. ನಿನ್ನ ಮಗ ತಪ್ಪು ಮಾಡುತ್ತಿದ್ದಾನೆ ಎನ್ನುವುದು ನಿನಗೆ ಗೊತ್ತಿದೆ, ನಿನ್ನ ಮಗ ದಾರಿ ತಪ್ಪುತ್ತಿದ್ದಾನೆ, ಈ ವ್ಯವಸ್ಥೆ ದಾರಿ ತಪ್ಪುತ್ತಿದೆ, ಈ ಒಂದು ಪ್ರಜಾಪ್ರಭುತ್ವ ದಾರಿ ತಪ್ಪುತ್ತಿದೆ, ಜವಾಬ್ದಾರಿ ದಾರಿ ತಪ್ಪುತ್ತಿದೆ, ವಿಷಕಂಟಕನಾಗುತ್ತಿದ್ದಾನೆ, ವಿಷಮಯ ಕೆಲಸ ಮಾಡುತ್ತಿದ್ದಾನೆ ದೊರೆ, ಅದನ್ನ ನೋಡಿಕೊಂಡು ಸುಮ್ಮನಿರುವುದು ಬಹುದೊಡ್ಡ ಘನಘೋರ ತಪ್ಪಾಗುತ್ತದೆ ಅನ್ನತಕ್ಕಂಥದ್ದು. ಇವತ್ತು ತುಂಬಾ ತಿಳಿದವರು ಮೌನ ವಹಿಸ್ಬಿಟ್ಟಿದ್ದಾರೆ. ಎಲ್ಲೋ ಭಯ ಅವರಿಗೆ. ಅಟ್ಲೀಸ್ಟ್ ನಿಮ್ಮ ಮಟ್ಟಕ್ಕೆ, ನಿಮ್ಮ ಪರಿವಾರವನ್ನ ಆಗಲಿ, ನಿಮ್ಮ ಸ್ನೇಹಿತರು, ನಿಮ್ಮ ಆತ್ಮೀಯರು, ಅವರುಗಳಿಗೆ ಗೈಡೆನ್ಸ್ ಮಾಡತಕ್ಕಂಥದ್ದಾದ್ರೂ ಮಾಡಿ. ನಿಮ್ಮ ಮಗು ಗೊತ್ತಿಲ್ಲ, ಅಲ್ಲೆಲ್ಲೋ ಒಂದು ತಪ್ಪು ಹೆಜ್ಜೆ, ತಪ್ಪಾದ ನಿರ್ಧಾರ, ತಪ್ಪಾದ ವ್ಯವಸ್ಥೆ, ತಪ್ಪಾದ ಲೆಕ್ಕಾಚಾರ, ತಪ್ಪಾದ ವ್ಯಾಪಾರ, ತಪ್ಪಾದ ಮಾತುಕತೆ ಅಲ್ಲೆಲ್ಲೋ ಹೋಗ್ತಿದೆ ಅಂದ್ರೆ ಅದನ್ನ ಸ್ವಲ್ಪ ಸಿಗ್ನಲ್ ಜಂಪ್ ಮಾಡ್ತಿದೀಯೋ. ಅದಕ್ಕೆ ನೋಡಿ, ಕಾನೂನು ಇವತ್ತು CC ಕ್ಯಾಮರಾ ಎಲ್ಲ ಬಂದಿರೋದೇನಂದ್ರೆ, ಮನುಷ್ಯ ಕಣ್ ಮುಚ್ಕೊಂಡು ಕೂತ್ಬಿಟ್ಟಿದೆ, ನನಗೆ ಏನೋ ನುಗ್ಲಿ ಬಿಡು. ನೋಡಿ, ಮೊನ್ನೆ ಕೂಡ ಮೈಸೂರ್ ಹತ್ರ ಜೈಪುರ ಅಂತೆ ನುಗ್ಗಿ ದರೋಡೆ ಮಾಡ್ತಿದ್ರೆ ಜನಗಳು ಹೋಗ್ತಾ ಇದ್ದಾರೆ.
ಯಾರೂ ಕಾಪಾಡೋರಿಲ್ಲ. ಅಟ್ಲೀಸ್ಟ್ ಒಂದು 10 ಜನ ಪಟ 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 ಅಂತ ಕಾರ್ ಇಳಿಸಿ ನುಗ್ಗಿದ್ರೆ ತಡಿಬೋದಿತ್ತ? ಹಿಡಿಯೋದು, ಹಿಡ್ಕೊಂಡು ಬರೋದು ಅದು ಆಮೇಲೆ. ನಮ್ಮ ಕಣ್ಣ ಮುಂದುಗಡೆ ಎಷ್ಟೋ ತಪ್ಪುಗಳು ನಡೀತಿರ್ತವೆ. ಒನ್ ವೇನಲ್ಲಿ ಬರ್ತಾನೆ, ಏನಯ್ಯ ಆಯಿತು ಹೇಳೋರಿಲ್ವಾ? ಕೇಳೋರಿಲ್ಲವಾ? ನಮ್ಮಿಷ್ಟಕ್ಕೆ ನೋಡಿ, ಕಾಡಲ್ಲಿ ತಮ್ಮಿಷ್ಟಕ್ಕಿರ್ತವೆ ಪ್ರಾಣಿಗಳು. ಅವುಗಳಿಗೆ ನಿಯಮ ಇಲ್ಲ, ಕಾನೂನಿಲ್ಲ, ಅವುಗಳಿಗೆ ಗೊತ್ತಿಲ್ಲ. ಅದಕ್ಕೆ ಅವುಗಳಿಗೆ ಒಂದು ಹೆಸರಿದೆ, ಪಶುಗಳು. ಅದಕ್ಕೆ ತುಂಬಾ ದೊಡ್ಡವರು ಹೇಳ್ತಾರೆ, ಏನೋ ಪಶುಗಳ ತರ ಆಡ್ತೀಯ. ಅದಕ್ಕೆ ನಾಯಿಗಳಿಗೆ ಟ್ರೈನಿಂಗ್ ಕೊಡ್ತಾರೆ, ಮನೇಲಿ ಸಾಕಿರೋ ನಾಯಿಗೆ ಕೆಲವೊಂದು ಟ್ರೈನಿಂಗ್ ಕೊಟ್ಟಿರ್ತಾರೆ. ಎಲ್ಲದಕ್ಕೂ ಟ್ರೈನಿಂಗ್ ಕೊಡೋದಕ್ಕಾಗೋದಿಲ್ಲ. ಆದ್ರೆ ಮನುಷ್ಯ ಬೈ ಬರ್ತ್, ಫ್ರಮ್ ದ ಬರ್ತ್ ಈಸ್ ಬಿನ್ ಟ್ರೈನ್ಡ್. ನಾವು ಟ್ರೈನಿಂಗ್ ಆಗ್ತಲೇ ಇರಬೇಕು, ತಿದ್ಕೋತಲೇ ಇರಬೇಕು, ಇಲ್ಲ ತಿದ್ದಬೇಕು, ಗೊತ್ತಿರೋದು ಹೇಳ್ಬೇಕು. ಅವನ ಮ್ಯಾಥ್ಸ್ ಅಲ್ಲಿ ವೀಕ್ ಇದ್ದಾನೆ, ಅವನ ಮಾತಿನ ಆಲೋಚನೆಯಲ್ಲಿ ವೀಕ್ ಇದೆ, ಅವನ ಚಿಂತನೆಯಲ್ಲಿ ವೀಕ್ ಇದೆ. ಅದಕ್ಕೆ ನೋಡಿ, ಸೈಕಾಲಜಿಸ್ಟ್ಗಳಿದ್ದಾರೆ, ನ್ಯೂಟ್ರಿಷನಲ್ ಸ್ಪೆಷಲಿಸ್ಟ್ ಇದ್ದಾರೆ, ಮೀರಿದಂತ ವ್ಯಕ್ತಿಗಳಿದ್ದಾರೆ, ಸಾಧಕರಿದ್ದೀರಿ. ದಯಮಾಡಿ ನೋಡಿ, ಧೃತರಾಷ್ಟ್ರ ಅಷ್ಟು ದೊಡ್ಡ ದೊರೆ, ಏನ್ ನಡೀತಿದೆ ಗೊತ್ತಿಲ್ವಾ? ಗೊತ್ತಿದೆ ಏನಾಗ್ತಿದೆ, ಇದು ಎಲ್ಲಿಗೋಗಿ ತಲುಪುತ್ತೆ. ನೋಡಿ, ಆತ ಮೌನ ವಹಿಸಿದ್ದಕ್ಕೆ ಇಡೀ ಕುರು ಸಾಮ್ರಾಜ್ಯವೇ ಕೌರವೇಶ್ವರ ಇಲ್ಲದಾಗೋದ. ಸುಯೋಧನ ದುರ್ಯೋಧನ ಆಗಿಬಿಟ್ಟ. ಸುಗುಣಗಳ ಗುಣವಿದ್ದಂತ ಸುಯೋಧನ ದುರ್ಗುಣಗಳ ಒಂದು ದಾಸನಾಗಿಬಿಟ್ಟ. ಇನ್ನೇನಾಗುತ್ತೆ ಹೇಳಿ? ರಾಜನೇ ಕೆಟ್ಟು ಬಿಟ್ಟಿದ್ದಾನೆ, ಆಡಳಿತ ಮಾಡುವವನೇ ಕೆಟ್ಟು ಬಿಟ್ಟಿದ್ದಾನೆ. ಅದಕ್ಕೊಂದು ಪ್ರೋಟೋಕಾಲ್ಸ್ ಇಟ್ಟಿದ್ದಾರೆ, ಲೋಕಾಯುಕ್ತ ಇಟ್ಟಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ಇಟ್ಟಿದ್ದಾರೆ, ಬೇರೆ ಬೇರೆದು ಇಟ್ಟಿದ್ದಾರೆ, ಪೊಲೀಸ್ ಇಟ್ಟಿದ್ದಾರೆ, ನ್ಯಾಯಾಂಗ ಇಲಾಖೆ ಇದೆ. ತಪ್ಪು ಮಾಡಿದವನ ಬಗ್ಗೆ ಒಂಚೂರು ಅಟ್ಲೀಸ್ಟ್ ನಮಗೆ ಸಮಾಜವನ್ನ ಬದಲಾಯಿಸುವ ಶಕ್ತಿ ಇಲ್ಲ. ಒಪ್ಕೋತೇನೆ ಮಕ್ಕಳ, ಸಮಾಜದ ಅಂಕು ಡೊಂಕುಗಳ ಬಗ್ಗೆ ಮಾತಾಡ್ಲಿಕ್ಕೆ ಹೋದ್ರೆ ಭಾರಿ ಕಷ್ಟ ಆಗುತ್ತೆ. ಆಗುಲ್ಲ, ನಿಜವೇ. ಕಲಿಯುಗದಲ್ಲಿ ತುಂಬಾ ಒರಟು ಜನಗಳು ಇದ್ದಾರೆ ನೋಡಿ. ಒಬ್ಬ ಎಲ್ಲೋ ಒಂದು 120 ಕೋಟಿಯ ಕಾಮಗಾರಿಯಲ್ಲಿ ಅಲ್ಲೊಂದು ಭ್ರಷ್ಟಾಚಾರ, ಅದನ್ನ ತನ್ನದೇ ಒಂದು ಯೂಟ್ಯೂಬ್ ಚಾನಲ್ ಇನ್ನೊಂದರಲ್ಲಿ ಪ್ರಸಾರ ಮಾಡಿದ್ದಕ್ಕೆ ನಾಪತ್ತೆ. 1 ವಾರ ಆದ್ಮೇಲೆ ಪೊಲೀಸರು ಹುಡುಕಿ ತೆಗಿತಾರೆ. ಆತನ ಡೆಡ್ ಬಾಡಿಯನ್ನ ಯಾವ ವ್ಯಕ್ತಿ ಭ್ರಷ್ಟಾಚಾರ ಮಾಡಿದನೋ ಆ ಮನೆಯ ವ್ಯಕ್ತಿಯ ಗೆಸ್ಟ್ ಹೌಸ್ ಅಲ್ಲಿ ಸಂಪಲ್ಲಿ ಕೊಳತ ಸ್ಥಿತಿಯಲ್ಲಿ ಸಿಗುತ್ತೆ ಅಂತ. ಕಷ್ಟವೇ, ನಮಗೆ ಎದುರಾಕೊಳ್ಳಿಕ್ಕಾಗೋದಿಲ್ಲ. ಕೆಲವ್ರಿಗಂತ ಶಕ್ತಿ ಕೊಟ್ಟಿರ್ತಾನೆ, ಕೆಲವ್ರಿಗಂತ ಒಂದು ವ್ಯವಸ್ಥೆ ಕೊಟ್ಟಿರ್ತಾನೆ. ಹೇಳಲೇಬೇಕು, ವಿರೋಧ ಪಕ್ಷ ಅಂತ ಪ್ರಬಲ ವಿರೋಧ ಪಕ್ಷ ಇರಬೇಕು ಅನ್ನತಕ್ಕಂಥದ್ದು ಅದೇ. ಏಕಮೇವ ಚಕ್ರವರ್ತಿ ಅನ್ನತಕ್ಕಂಥದ್ದು ಆಗ್ಬಿಟ್ರೆ, ಏಕಮೇವ ಚಕ್ರಾಧಿಪತ್ಯ ಅಂತ ಆಗ್ಬಿಟ್ರೆ ಮುಗೀತು ಅದು. ಈಗ ಬಂದಿರೋದು ಡೊನಾಲ್ಡ್ ಟ್ರಂಪ್ದ ಅದೇ ಕತೆ. ನಮಗೆ ಭಯ ಆ ಹುಚ್ಚುಮಂಗ. ಯಾಕಂದ್ರೆ ಸಿಂಹ ಲಗ್ನದಲ್ಲೇ ಕುಜ, ದಗದಗಿಸೋ ಕುಜ. ವಿಪರೀತ ವ್ಯಾವಹಾರಿಕ ಬುದ್ಧಿ. ಏನು ನಿರ್ಧಾರಗಳು ತಗೋತಾನೋ ಅನ್ನತಕ್ಕಂಥದ್ದು ನೀವು ಸ್ಟಾಕ್ ಮಾರ್ಕೆಟ್ ಅನ್ನ ಗಮನಿಸಿ ನೋಡಿ. ನಡೀತಿರತಕ್ಕಂಥ ಅಲ್ಲೋಲ ಕಲ್ಲೋಲ. ಮೂರ್ಖ ದೊರೆ. ಅವನ ಅಭ್ಯಾಸಗಳು 1 2 ನೋಡಿ. ಯಥಾ ಪ್ರಜಾ ತಥಾ ರಾಜ ಅಂದ್ರೆ ಯಥಾ ಪ್ರಜಾ ಯಥಾ ರಾಜ ತಥಾ ಪ್ರಜಾ. ಅಲ್ಲಿ ನ್ಯಾಯವೂ ಇಲ್ಲ, ನೀತಿಯೂ ಇಲ್ಲ, ಧರ್ಮವೂ ಇಲ್ಲ, ಇಲ್ಲವೇ ಇಲ್ಲ. ಏನ್ ಮಾಡೋಣ ಮಕ್ಕಳೇ? ನೋಡಿಕೊಂಡು ನಾವು ಓಟು ಒತ್ತು ಬಿಟ್ಟಿದ್ದೇವೆ. ಭ್ರಷ್ಟಾಚಾರ ಎಲ್ಲೇ ಮೀರ್ತಿದೆ. ಕೆಲವೊಂದು ಸಮಯ ಅಟ್ಲೀಸ್ಟ್ ನಮ್ಮ ಮನೆ, ನಮ್ಮ ಸುತ್ತಮುತ್ತ ಪರಿಸರದಲ್ಲಿ ನಡೀತಿರತಕ್ಕಂಥ ತಪ್ಪುಗಳು, ಮಕ್ಕಳು ತಪ್ಪು ಮಾಡುತ್ತಿದ್ದರೆ, ಶಿಷ್ಯಂದರು ತಪ್ಪು ಮಾಡುತ್ತಿದ್ದರೆ, ಇಲ್ಲ ಯಾರೋ ನಾನು ತಪ್ಪು ಮಾಡುತ್ತಿದ್ದರೂ ಕೂಡ ದಾರಿ ಹೇಳತಕ್ಕಂಥ ಒಂದು ಮಾರ್ಗದರ್ಶನ ಇರಬೇಕು. ಯಾರೂ ಹೇಳೋರಿಲ್ಲ. ಅಲ್ಲಿಗೆ ಸಮಾಜ ಕಲುಷಿತ. ನೆನಪಿಟ್ಟುಕೊಳ್ಳಿ, ಇನ್ನೂ ಹಾಳಾಯ್ತು, ಅದಕ್ಕಿಂತ ದೊಡ್ಡ ತಪ್ಪಿಲ್ಲ ಅಂತ ಹೇಳ್ತಾರೆ. ಎಲ್ಲ ತಿಳಿದವ ಸುಮ್ಮನೆದ್ದುಕೊಂಡು ಕೂತು ಬಿಟ್ರೆ ಒಬ್ಬ ಕಾನೂನು ಪಂಡಿತ ಹರಿದು ಕುಳಿತಿದ್ದಾರೆ. ನಡೀತಿದೆ ತಪ್ಪುಗಳು ಕೆಲವೊಂದು ವಿಚಾರದಲ್ಲಿ. ತಗೋ, ಅಲ್ಲೊಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ PIL ಹಾಕಬಹುದು, ಕೇಳಬಹುದು. ಇರ್ಲಿ ಬಿಡು,
ನಮ್ಮ ಹಣೆಬರಕ್ಕೆ ಬಂದಿದ್ದು ಇರ್ಲಿ ಬಿಡು, ನಮ್ಗೇನಾಗ್ಬೇಕು, ತಪ್ಪಾಗುತ್ತದೆ. ಅದಕ್ಕಿಂತ ದೊಡ್ಡ ತಪ್ಪಿಲ್ಲ ದೊರೆ ಅಂತ ಹೇಳ್ತಾನೆ ನೋಡಿ. ಅದನ್ನ ಧೃತರಾಷ್ಟ್ರಕ ಯಾವತ್ತೂ ಬದಲಾಯಿಸ್ಕೊಳ್ಳೋದಿಲ್ಲ. ತನ್ನ ಕುಲದಲ್ಲಿ ಒಬ್ಬರನ್ನು ಉಳಿಸ್ಕೊಳ್ಳಿಕ್ಕಾಗ್ಲಿಲ್ಲ. ಕೊರಗಿ 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 ಸಾಯ್ತಾನೆ. ಯಾಕೆಂದ್ರೆ ಯಾವಾಗ ಮಾತನಾಡಬೇಕೋ ಆಗ ಮಾತನಾಡಲಿಲ್ಲ. ಇದು ಸಮಸ್ಯೆ, ನೆನ್ಪಿಟ್ಕೊಳ್ಳಿ. ಯಾವಾಗ ಮಾತನಾಡಲೇಬೇಕಿತ್ತೋ ಮಾತನಾಡಲಿಲ್ಲ, ಗೈಡೆನ್ಸ್ ಮಾಡಬೇಕಿತ್ತು ಗೈಡೆನ್ಸ್ ಮಾಡಲಿಲ್ಲ. ಎಲ್ಲೋ ಒಂದು ತಪ್ಪುಗಳಾಗುತ್ತೆ ಮಕ್ಕಳ ಮನೆಯಲ್ಲಿ. ಮುಖ್ಯವಾಗಿ ನಿಮ್ಮ ಮನೆ, ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳು, ನಿಮ್ಮ ಸಂಗಾತಿ, ನಿಮ್ಮ ಸ್ನೇಹಿತರು ನೋಡ್ಕೊಂಡು ಇದು ಯಾಕೋ ಎಳೆದಾಟ ಆಗ್ತಿದೆ ಕಣೋ, ಎಸ್ ಇಲ್ಲ ನಾನು ಹೋಗೋದು ಹೀಗೆ, ನಾನು ಮಾಡೋದು ಹೀಗೆ, ಹಾಳಾಗ್ಬಿಡುತ್ತೆ ಮಕ್ಕಳೇ. ಯಾರೂ ತಪ್ಪಿಸ್ಲಿಕ್ಕಾಗಲ್ಲ. ಆಮೇಲೆ ಇನ್ನೊಂದು ಮಾತು ಹೇಳ್ತಾರೆ ಧೃತರಾಷ್ಟ್ರರು, ತುಂಬಾ ಅದ್ಭುತವಾಗಿ ಹೇಳ್ತಾರೆ. ಈ ಕರ್ಣ ವಾಚಾಳಿ, ಸಿಕ್ಕಾಬಟ್ಟೆ ವಾಚಾಳಿ. ನಂದೆಲ್ಲಿಡ್ಲಿ ಅಂತ ಫಿಟ್ಟಿಂಗ್ ಮಾಸ್ಟರ್, ನಿಮಗೆ ಗೊತ್ತಿಲ್ಲ ಸರಿಯಾಗಿ ಅವಲೋಕನ. ಅವನನ್ನ ಸುಮ್ಮನೆ ಕೆಲವೊಂದು ಕಡೆ ತುಂಬಾ ದೊಡ್ಡ ಧೀರದಾತ, ಮಹಾಶಕ್ತಿಶಾಲಿ, ಅವನ ಶಕ್ತಿಯೇ. ಅವನು ಮೋಸ ಮಾಡಿದ್ರು, ಅವನು ಅಸುರ ಗುಣದಿಂದ ಬಂದಿದ್ದ, ಅವನು ಅವನತಿ ಆಗ್ಲಿಕ್ಕೆ ಬಂದಿದ್ದು, ಅದಕ್ಕೆ ಅವನಲ್ಲಿ ಅಸುರ ಗುಣಗಳಿತ್ತು. ಸಹಸ್ರ ಕವಚಧಾರಿ ಅವನು. ಕಟ್ಟ ಕಡೆಯ ಕವಚ ಒಂದು ಉಳ್ಕೊಂಡಿತ್ತು, ಅದು ತೆಗಿಬೇಕಿತ್ತು. ಒಳಗಡೆ ಒಂದು ಅಮೃತ ಕಳಶ ಇತ್ತು, ತೆಗಿಬೇಕಿತ್ತು. ಇಲ್ಲ ಅಂದ್ರೆ ಅವನನ್ನ ಬಡಿಲಿಕ್ಕಾಗಲ್ಲ. ಒಬ್ಬ ಅಸುರನನ್ನ ಈ ರೀತಿಯೇ ಹೋಗಿ ವಾಮ ಮಾರ್ಗದಲ್ಲಿ ಹೊಡಿಬೇಕಾಗುತ್ತೆ. ಅದಕ್ಕೆ ಅಂಥದೊಂದು ಅಸುರ ಬುದ್ಧಿ. ಅವನನ್ನ ಎಷ್ಟು ಬಾರಿ ಅರ್ಜುನ ಸೋಲಿಸ್ತಾನೆ ಗೊತ್ತಾ? ಬ್ರಹ್ಮಚಾರಿಗಳಾಗಿದ್ದಾಗ ದ್ರೌಪದಿ ಸ್ವಯಂವರ ನಡೆಯುತ್ತೆ. ಹುಚ್ಚನಾಯಿ ಹೊಡೆದಾಗ ಹೊಡಿತಾನೆ, ನೆನ್ಪಿಟ್ಕೊಳ್ಳಿ. ಏನು ಮಾಡಕ್ಕಾಗಲ್ಲ. ದುರ್ಯೋಧನ ದ್ರೌಪದಿ ಬೇಕು ಅಂತ ಹಿಂದೆ ಬಿದ್ದಾಗ ಎಲ್ರೂ ಹೊಡೆದಾಕ್ಬಿಟ್ಟು ದ್ರೌಪದಿನ ಕರ್ಕೊಂಡು ಹೋಗೋದವ್ರು. ಪಾಂಡವರು ಅವತ್ತಿಗೆ ಅರಗಿನ ಮನೆಯಿಂದ ತಪ್ಪಿಸ್ಕೊಂಡು ಬಕಾಸುರ ಸಂಹಾರ ಎಲ್ಲ ನಡೆದು ಸುಮ್ಮನೆ ಒಂದು ಬ್ರಹ್ಮಚಾರಿಗಳಾಗಿ ಓಡಾಡ್ಕೊಂಡಿರ್ತಾರೆ, ಭಿಕ್ಷಾಟನೆ ಮಾಡಿಕೊಂಡು. ಆಗ ವ್ಯಾಸರು ಬಂದು ಅವರಿಗೆ ಇಂಥದ್ದೊಂದು ನಡೀತಿದೆ ಹೋಗಿ ಅಂತ ಹೇಳ್ತಾರೆ. ಅಲ್ಲೊಂದು ಮಾರ್ಗದರ್ಶನ, ದೈವ ಪ್ರೇರಣೆ ನಡಿಬೇಕಿತ್ತು. ಆ ಮತ್ಸ್ಯ ಯಂತ್ರವನ್ನ ಭೇದಿಸಿದಾಗ ತಡಿಲಿಕ್ಕಾಗಲ್ಲ. ಯಾರೋ ಬ್ರಾಹ್ಮಣರು, ವೈದಿಕರು, ಪೂಜೆಗಳು ಮಾಡ್ಕೊಂಡಿರೋರು ಈ ತರ ಮಾಡ್ಬಿಟ್ಟ ಅಲ್ಲ, ಯಾವನೋ ಇವನು ಅಂತ ಹೋದಾಗ ಗೊತ್ತಾಗ್ಬಿಡ್ತು ಅವರಿಗೆ. ಹೊಡೆದಾಕ್ತಾರೆ. ಅರ್ಜುನ ಹೊಡೆದಾಕ್ತಾನೆ, ನೆನ್ಪಿಟ್ಕೊಳ್ಳಿ. ವಿರಾಟ ಪರ್ವದಲ್ಲೂ ಹೊಡಿತಾನೆ. ಆ ವನವಾಸಕ್ಕೆ ಹೋದಾಗ್ಲೂ ಕೂಡ ದುರ್ಯೋಧನ ಕರ್ಕೊಂಡು ಬಂದು ಒಂದು ಸ್ಟೈಲ್ ತೋರ್ಸಕ್ ಬಂದಾಗ ಗಂಧರ್ವ ಕೈಯಲ್ಲಿ ಒಡೆಸ್ಕೊಂಡಾಗ ಬಂದು ಬಿಡಿಸೋದೇ ಅರ್ಜುನ, ನೆನಪಿಟ್ಕೊಳ್ಳಿ. ಒಂದಲ್ಲ ಎರಡಲ್ಲ 3-4 ಬಾರಿ ಆಗೋದು, ನೆನಪಿಟ್ಟುಕೊಳ್ಳಿ. ಆದ್ರೂ ಚರಿತ್ರೆಯಲ್ಲಿ ಕೆಲವರು ಗೊತ್ತಿಲ್ಲದೆ ಕರ್ಣನ ಬಗ್ಗೆ ತುಂಬಾ ದೊಡ್ಡದಾಗಿ ಮಹಾಶಕ್ತಿಶಾಲಿ ಅದು ಇದು, ಎಸ್ ಇವ ಶಕ್ತಿ, ಬಟ್ ಅದನ್ನ ಭೀಷ್ಮರು ಹೇಳ್ತಾರೆ, ನೀನು ಅರ್ಧ ಬಲ ಅಂತ ಹೇಳಬಿಡ್ತಾರೆ. ನೆತ್ತಿಗೆ ಏರಿದಂತ ಇವನು ಬಾಯಿ ಜಾರಿ ಒಂದು ಮಾತಾಡಬಿಡ್ತಾನೆ. ಈ ಮುದುಕ ಇರೋವರೆಗೂ ನಾನು ಯುದ್ಧರಂಗ ಕಾಲಿಡಲ್ಲ ಅಂತಾನೆ. ಅವತ್ತೇನಾದ್ರೂ ಆ ಮಾತಾಡದೆ ಅದನ್ನ ಮನಸ್ಸಿಗೆ ತಗೊಳ್ಳದೆ ಈ ಎಡವಟ್ಟು ಮನುಷ್ಯ ಕರ್ಣನೇನಾದರೂ ಮಹಾಭಾರತ ಯುದ್ಧದಲ್ಲಿ ಭೀಷ್ಮರ ಜೊತೆ ನಿಂತು ಯುದ್ಧಕ್ಕೆ ನಿಂತು ಬಿಟ್ಟಿದ್ರೆ ಭೀಷ್ಮ, ದ್ರೋಣ, ಕರ್ಣ 3 ದಿನದಲ್ಲಿ ಯುದ್ಧ ಮುಗಿದೋಗ್ತಿತ್ತು. ಅವನೇ ಆಡಿದ ಮಾತು ಭೀಷ್ಮರನ್ನ ಬೀಳಿಸ್ತು. 9 ದಿನ ತಾತಪ್ಪ ಯುದ್ಧ ಮಾಡ್ತಾರೆ, ನೆನ್ಪಿಟ್ಕೊಳ್ಳಿ. 5 ದಿನ ಹೆಚ್ಚು ಕಡಿಮೆ ದ್ರೋಣರು ಯುದ್ಧ ಮಾಡ್ತಾರೆ. 3 ದಿನ ಯುದ್ಧ ಇವನು ಮಾಡೋದು. ಅರ್ಧ ಬಲನೇ, ಪೂರ್ಣ ಬಲನಲ್ಲ. ಅತಿರಥ, ಮಹಾರಥ ಇದೆಲ್ಲ ಮಾತಾಡ್ತಾರಲ್ವಾ, ನೀನು ಅರ್ಧ ರಥ ಅಂತ ಹೇಳ್ತಾರೆ. ಒಬ್ಬೊಬ್ರು ಶಕ್ತಿಗಳ ಬಗ್ಗೆ ದುರ್ಯೋಧನ ಚರ್ಚೆ ಮಾಡ್ತಿರ್ಬೇಕಾದ್ರೆ ಭೀಷ್ಮರು ಹೇಳೋದು, ಇವನು ಎಡವಟ್ಟೆ ವಾಚಾಳಿಯೇ, ಏನೋ ಮಾತಾಡೋದು. ಏನೇನೋ ಮಾತನಾಡುವವನು ಕೂಡ ಸಮಾಜವನ್ನ ಹಾಳು ಮಾಡುತ್ತಾನೆ ಅಂತ ಹೇಳ್ತಾರೆ. ತನಗೇನು ಗೊತ್ತಿಲ್ಲ ಅಂದ್ರೂ ಮಾತಾಡೋದು. ಅದಕ್ಕೆ ತುಂಬಾ ದೊಡ್ಡವರು ಹೇಳ್ತಾರೆ, ಸದಾ ಮೌನಿಯಾಗಿರ್ತಕ್ಕಂಥವನು ಪಂಡಿತೋತ್ತಮನಾಗಿರುತ್ತಾನೆ ಅಂತ. ತುಂಬಾ ತಿಳಿದವ ಮಾತಾಡಲ್ಲ ಮಕ್ಕಳ. ಎಲ್ಲಿ ಯಾವಾಗ ಎಷ್ಟು ಮಾತನಾಡಬೇಕು ಅಷ್ಟು ಮಾತನಾಡಬೇಕು.
ನನ್ನಲ್ಲೂ ಅಂಥದ್ದೊಂದು ವಾಚಾಳತ್ವ ಇದೆ, ಮಾತಾಡಿಬಿಡ್ತೇನೆ. ಅದನ್ನು ತುಂಬ ನಿಯಂತ್ರಿಸ್ಕೊಂಡಿದ್ದೇನೆ. ಬಟ್ ಆದರೂ ಕೆಲವೊಮ್ಮೆ ಆತ್ಮೀಯರ ಜೊತೆ ಕುಳಿತುಕೊಂಡು ಮಾತಾಡುವಾಗ ತುಂಬ ನನ್ನ ನಿಯಂತ್ರಣ ಇರೋದಿಲ್ಲ. ಮೇ ಬಿ ಬುಧ ನನ್ನ ಜಾತಕದಲ್ಲಿ ಕುಳಿತಿರ್ತಕ್ಕಂಥದ್ದು, ಬುಧನ ಪ್ರಭಾವ. ಸೊ ಏನೂ ತಿಳಿಯದವ ಕೂಡ ಸಿಕ್ಕಾಬಿಟ್ಟೆ ತನಗೆ ಗೊತ್ತಿದೆ ಅನ್ನೋದ್ ರೀತಿಯಲ್ಲಿ ಮಾತಾಡ್ಬಿಟ್ಟು ತಳ್ಳಿಬಿಡ್ತಾರೆ. ಈ ವ್ಯಾಪಾರನ ಸೂಪರ್ ಮಾಡೋ. ಅವನು ಯಾರೋ ಬಂದು ಹೇಳಿದ ಉತ್ಸಾಹದಲ್ಲಿ ಇದು ಮಾಡ್ತೀನಿ, ಆಯ್ತು, ಸುಮ್ಮನಿರೋಲ್ಲ, ಕೇಳ್ಕೊಳ್ಳಲ್ಲ, ಒಂದು 10 ಜನರನ್ನ ಕೇಳಲ್ಲ, ಪರಿಶೀಲಿಸಲ್ಲ, ಪರೀಕ್ಷಿಸಲ್ಲ, ಶಕ್ತಿ ಸಾಮರ್ಥ್ಯಗಳನ್ನ ತುಲನೆ ಮಾಡೋದಿಲ್ಲ. ಎಸ್ ಮಾಡ್ಬಿಡು. ಏನಾಗುತ್ತೆ ಹೇಳಿ? ಮಕ್ಕಳ ಗತಿ ಇಲ್ಲ ಕುಟುಂಬದ ಗತಿ. ಸಮಾಜದಲ್ಲಿ ಇಂಥ ಎಡವಟ್ಟಿರತಕ್ಕಂಥ ವ್ಯಕ್ತಿಗಳು ಇವತ್ತು ಜಾಸ್ತಿ. ತುಂಬಾ ತಿಳಿದವ ಮಾತನಾಡೋಲ್ಲ, ಎಲ್ಲಿ ಮಾತನಾಡ್ಬೇಕೋ ಅಲ್ಲಿ ಮಾತಾಡೋದಿಲ್ಲ. ಇಲ್ಲವೇ ತುಂಬಾ ತಿಳಿದವ ಮಾತಾಡ್ತಾನೆ. ಇವತ್ತು ನೀವು ಬ್ರೇಕಿಂಗ್ ನ್ಯೂಸ್ಗಳು ಅರ್ಧಂಬರ್ಧ ನ್ಯೂಸ್ ನೋಡಿ. ಮೊನ್ನೆ ಬೀದರಲ್ಲಿ ಶೂಟೌಟ್ ನಡೆದಾಗ 2 ಸತ್ತೋಗ್ಬಿಟ್ರು ಅಂತ ಹೇಳ್ಬಿಟ್ರು, ಪಠಾಲ್ ಅಂತ. ಏನೇನೋ ಅರ್ಧಂಬರ್ಧ ವಿಚಾರಗಳು, ಅರ್ಧಂಬರ್ಧ ಕಥೆಗಳು. ನನಗೀಗಲೂ ನೆನಪಿದೆ ಮಕ್ಕಳೇ, ಒಮ್ಮೆ ಮಂಗಳೂರಲ್ಲಿ ಫ್ಲೈಟು ಇದಾಗುತ್ತೆ. ಒಂದು ದೊಡ್ಡ ಚಾನೆಲಲ್ಲಿ ತೋರಿಸ್ತಿದ್ದಾರೆ, ಇನ್ನೊಂದು ಚಾನೆಲಲ್ಲಿ ತಮಾಷೆ ನೋಡಬೇಕು, ಅಲ್ಲೊಂದು ಏನೋ ಹುಲ್ಲಿಗೆ ಬೆಂಕಿ ಬಿದ್ದಿರೋದನ್ನ ತೋರಿಸ್ತಾ ಕೂತಿದ್ದಾರೆ. ಆಡ್ದಾಗ ಸ್ಟೋರಿ ಅಂದ್ರೆ ಏನು ತಿಳ್ಕೊಂಡಿಲ್ಲ, ವಿಚಾರಿಸ್ಲಿಲ್ಲ, ಅಲ್ಲಿ ರಿಪೋರ್ಟರೇ ಇಲ್ಲ. ನಾವು ಇಂಥ ಒಂದು ಬ್ರೇಕಿಂಗ್ ನ್ಯೂಸ್ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಮಗೆ ದೂರದರ್ಶನದ ನ್ಯೂಸ್ ನೋಡಬೇಕು, ಆಕಾಶವಾಣಿಯ ನ್ಯೂಸ್ ಕೇಳಬೇಕು. ಅದೇನಾಗ್ಬಿಟ್ಟಿದೆ, ಈ ಬ್ರೇಕಿಂಗ್ ನ್ಯೂಸ್ಗಳಿಗೆ ನಾವು ದಾಸರಾಗ್ಬಿಟ್ಟಿದ್ದೇವೆ. ಇಂಥ ಒಂದು ಅರ್ಧಂಬರ್ಧ ಬೆಂದಿರ್ತಕ್ಕಂಥ ಕೆಲವೊಂದು ಪ್ರೋಗ್ರಾಮ್ಸ್ಗಳಿಗೆ ನಾವು ಇದಾಗ್ಬಿಟ್ಟಿದ್ದೇವೆ. ಕೊಲೆ, ಸುಲಿಗೆ, ದರೋಡೆ, ಚುಚ್ಚೋದು, ಇಷ್ಟಿಷ್ಟುದ್ದ ಸಿಗರೇಟ್ ಕೈಯಲ್ಲಿ ಇಟ್ಕೊಳ್ಳೋದು, ರಕ್ತ ಭೀಭತ್ಸ ಮಾಡ್ತಕ್ಕಂಥದ್ದನ್ನ ಪ್ರಚೋದನೆ ಮಾಡ್ತಕ್ಕಂಥದ್ದಕ್ಕೆ ನಾವು ಬೇಗ ದಾಸರಾಗ್ಬಿಟ್ಟಿದೆ. ಇದು ಯಾವುದೋ ಒಂದು ಪಿಕ್ಚರ್ ಬಂದಿದೆ ಮಲಯಾಳಂದು. ಎಲ್ಲಾ ಪಿಕ್ಚರ್ಗಳದ್ದು ಸೇರ್ಕೊಂಡು ಕಲಬೆರಕೆ ಮಾಡಿ ರಕ್ತ ಭೀಭತ್ಸ, ಇವತ್ತಿನವರೆಗೂ ಅಷ್ಟು ಒಂದು ರಕ್ತ ಭೀಭತ್ಸ ಮೂವಿ ಬಂದಿಲ್ಲ ಅಂತ ಹೇಳ್ತಾರೆ. 100 ಕೋಟಿ ಕಲೆಕ್ಷನ್ ಆಗ್ಬಿಟ್ಟಿದೆ ಫಸ್ಟ್ ಟೈಮ್. ಅಷ್ಟು ದೊಡ್ಡ ಮೂವಿ ಇನ್ನೊಂದು ಕಲೆಕ್ಷನ್ ಅನ್ನತಕ್ಕಂಥದ್ದು ಮಾತಿಲ್ಲ. ನಡೆದಿದಂದ್ರೆ ಇವತ್ತು ಮನುಷ್ಯ ಎಷ್ಟು ಒಂದು ವಿಕೃತಿಗೆ, ಕ್ರೂರತ್ವಕ್ಕೆ ದಾಸನಾಗ್ತಿದ್ದಾನೆ, ಅಟ್ರಾಕ್ಷನ್ ಆಗ್ತಿದ್ದಾನೆ. ನಮ್ಮ ಮಕ್ಕಳಲ್ಲೂ, ನಮ್ಮಲ್ಲೂ, ನಮ್ಮ ಸುತ್ತಮುತ್ತಲೂ ನಾವು ಎಂತ ಒಂದು ಪ್ರಚೋದನೆ ಮಾಡ್ತಿದ್ದೇವೆ ಅನ್ನೋದು ಗೊತ್ತಿದೆಯಾ? ಮೊನ್ನೆ ಒಂದು ಬೆಟ್ಟಿಂಗ್ ಅಪ್ಲಿಕೇಶನ್ ಪ್ರಾಫಿಟ್ ತುಂಬಾ ಚೆನ್ನಾಗಿ ಮಾಡಿದೆ ಅಂತ ಬ್ಯಾಲೆನ್ಸ್ ಶೀಟ್ ಅನೌನ್ಸ್ ಮಾಡ್ತಾರೆ. ನೋಡಿ, ತುಂಬಾ ಧೈರ್ಯವಾಗಿ ಹಾಕ್ತಾನೆ ಅವನು, 1000 ಕೋಟಿ ಮೇಲೆ ಟರ್ನ್ ಓವರ್ ಮಾಡಿದೀವಿ, ಅದು ಇದು ಅಂತ ಹೇಳ್ಬಿಟ್ಟು. ನಮ್ಗೆ ಅಂತ ಪ್ರಚೋದನೆಗಳು ಬೇಗ ನಮ್ಮ ಕಣ್ಣಿಗೆ ರಾಚತಕ್ಕಂಥದ್ದು. ಮೊನ್ನೆ ನೋಡಿ, ಯಾರೋ ಫ್ರೀ ಟೀ ಶರ್ಟು, ಫ್ರೀ ಬನ್ನಿನ್ ಕೊಡ್ತೀನಿ ಅಂತ ಹೇಳಿದ್ರೆ ಜನ ಮರಳು, ಜಾತ್ರೆ ಮರಳು, ನುಗ್ಗಾಟಗಳು, ಪೊಲೀಸು ಹಿಡ್ಕೊಂಡು ಚಚ್ಚೋ ಅಂತ ಪರಿಸ್ಥಿತಿ. ಅದು ಯಾವುದೋ ಹೀರೋ ಬಂದ್ಬಿಟ್ಟು ಹಿಂಗ ಅಂತಾನೆ, ಅವನಿಗೋಸ್ಕರ ಅವನೇನೋ ಮಾಡ್ಬಿಟ್ಟಿದ್ದಾನೆ ದೊಡ್ಡ ಗನಂದಾರಿ ಕೆಲಸ ಅನ್ನತಕ್ಕಂಥ ಹುಚ್ಚಾಟಿಕೆಗೆ ಹೋಗಿ ಅಲ್ಲೊಂದು ಮಗು ಸೀರಿಯಸ್ ಅಲ್ಲಿದೆ, ಒಂದು ತಾಯಿ ಜೀವ ಕಳ್ಕೊಂಡಿದೆ. ನೋಡಿ, ಇಂಥ ಒಂದು ಪ್ರಚೋದನೆಗಳ ಮಾತುಗಳ ಏನೂ ತಿಳಿಯದವ, ಅರ್ಧಂಬರ್ಧ ತಿಳಿದುಕೊಂಡಿರುವವ ಮಾತನಾಡುವನ ಮಾತುಗಳಿಗೆ ನಾವು ಬೇಗ ಬೆರಗಾಗತಕ್ಕಂಥದ್ದು. ಬೇಗ ನೋಡಿ, ಯಾರೋ ಮೊಬೈಲ್ ಫೋನ್ ಕಳಿಸ್ತಾನೆ ಗಿಫ್ಟ್ ಆಗಿ, ಖುಷಿ ಆಗ್ಬಿಟ್ಟು ತನ್ನ ಸಿಮ್ ತೆಗೆದು ಆ ಮೊಬೈಲ್ ಹಾಕ್ತಿದ್ದಾಗೆ ಸ್ವಾಹ 2 ಕೋಟಿ ಮೇಲೆ ದುಡ್ಡು ಗೋವಿಂದ ಅಕೌಂಟಲ್ಲಿ ಇರತಕ್ಕಂಥದ್ದು ಅಂತ. ಏನ್ ಹೇಳ್ತೀರಿ? ಪ್ರಚೋದನೆ. ಈ ರೀತಿ ಕರ್ಣನ ಮಾತುಗಳ ರೀತಿಯಲ್ಲಿ ಪ್ರಚೋದನೆ. ಅರ್ಧಂಬರ್ಧ ತಿಳ್ಕೊಂಡಿರೋನು ಮಾತನಾಡುವವನು ಕೂಡ ಸಮಾಜವನ್ನ, ಕುಟುಂಬವನ್ನ ಕೆಡಿಸುತ್ತಿದ್ದಾನೆ. ಅರ್ಧಂಬರ್ಧ ತಿಳ್ಕೊಬಿಡ್ತೀವಿ, ಮಕ್ಕಳ ಮೇಲೆ ಎಗರ ಹಾಕ್ಬಿಡ್ತೀವಿ. ಎಲ್ಲೋ ಒಂದು ಗೆಳೆತನ, ಒಂದು ವಿಶ್ವಾಸ, ಸರಿ ಆಯ್ತು ಆಗಲಿ ಅಂತದ್ದು, ಸೆಟ್ಲ್ ಆಗೋಣ. ಏನೋ ಆಗ್ಬಿಟ್ಟಿದೆ. ಮೊನ್ನೆ ನೋಡಿ, ಒಂದು ದೊಡ್ಡ ಜ್ಯುವೆಲ್ಲರಿ ಸ್ಟಾಕ್ ಡಿಮಿಲ್ ಡಮಿಲ್ ಡಿಮಿಲ್ ಡಮಿಲ್ ಅಂತ ಬೀಳುತ್ತೆ. ಕಾರಣ ಏನಂದ್ರೆ ಅರ್ಧಂಬರ್ಧ ತಿಳ್ಕೊಂಡು, ಇಲ್ಲ ಅದು ಎಷ್ಟು ನಿಜವೋ ಸುಳ್ಳೋ ಯಾರೂ ವಿಚಾರಿಸಿಲ್ಲ. ನಂಬಿದ್ರೆ ನಂಬಿ ಮಾರ್ಕೆಟಲ್ಲಿ ಒಂದು ಹವಾ ಹಬ್ಬಿಸ್ಬಿಟ್ಟಿದೆ. ಇನ್ಕಮ್ ಟ್ಯಾಕ್ಸ್ ರೈಡು, ಇಡಿ ರೈಡು, ಸೇಲ್ಸ್ ರೈಡು, ಅವ್ರ ಹತ್ರ
ಪ್ಲೇನ್ ತಗೊಂಡ್ರಂತೆ, ಅದು ತಗೊಂಡ್ರಂತೆ. ಅವ್ರು ಡಿಕ್ಲೇರ್ ಮಾಡ್ತಾರೆ, ಯಪ್ಪ ನಾವು ತಗೊಂಡಿಲ್ರೋ, ಇದೆಲ್ಲ ಕಾಗಕ್ಕ ಗೂಬಕ್ಕ ಕಥೆಗಳು, ಈ ತರದ್ ಏನು ನಡೆದಿಲ್ರೋ ಅನ್ನತಕ್ಕಂಥದ್ದು ಇಲ್ಲ. ಯಾರೋ ಊಹಾಪೋಹಗಳ ಕಂತೆ ಬಹುದೊಡ್ಡ ವ್ಯಾಲ್ಯೂಷನ್ ಇರತಕ್ಕಂಥ ಒಂದು ಜ್ಯುವೆಲ್ಲರಿ ಸ್ಟಾಕು ಡಮಾಲ್ ಅಂತ ಬಿತ್ತು. ಆ ಡ್ಯಾಮೇಜ್ ಕಂಟ್ರೋಲ್ಗೆ ಎಷ್ಟು ಅದಾನಿ ಸ್ಟಾಕ್ಸ್ ಡಮಾಲ್ ಅಂತ ಬಿತ್ತು. ಅವನೆಲ್ಲೋ ಅಲ್ಲಿಂದ ಕೂತ್ಕೊಂಡು ಅವನೊಬ್ಬ ದೊಡ್ಡ ರಿಸರ್ಚ್ ಅನಾಲಿಸಿಸ್ ತರ ಅದಕ್ಕೊಂದು ಪ್ರೂಫ್ಸು ಇನ್ನೊಂದು ಏನು ತಗೊಬಂದಿಟ್ಟಿಲ್ಲ, ಕೇಸ್ ಹಾಕಿಟ್ಟಿಲ್ಲ, ಈ ಥರದ ಕೇಸ್ ಹಾಕಿದೆ, ಈ ಥರದ ಮೋಸ ನಡೀತಿದೆ, ಅದಕ್ಕೊಂದು ಡಾಕ್ಯುಮೆಂಟೇಶನು, ಯಾವ ಪ್ರೂಫ್ಸ್ ಇಲ್ಲ, ಯಾವ ಸಾಕ್ಷಿಗಳಿಲ್ಲ, ಏನೂ ಇಲ್ಲ. ಎಲ್ಲೋ ಕೂತ್ಕೊಂಡು ಹೇಳಿದ ತಕ್ಷಣ ರಾತ್ರಿ ಲಕ್ಷ ಕೋಟಿಗಳ ವ್ಯಾಲ್ಯೂಯೇಷನ್ ಬೀಳುತ್ತೆ. ಯೋಚನೆ ಮಾಡಿ ನೋಡಿ. ಈ ತರ ಅರ್ಧಂಬರ್ಧ ವ್ಯಕ್ತಿಗಳು ಯಾರೋ ನಿಮಗೆ ಹೇಳ್ತಾನೆ ಈ ತರ ಟ್ರೇಡಿಂಗು ಇನ್ನೊಂದು ಅರ್ಧಂಬರ್ಧ ತಿಳ್ಕೊಂಡಿದ್ರೆ ಅದರ ಬಗ್ಗೆ ಗೊತ್ತೇ ಇಲ್ಲ, ಅದರ ಬಗ್ಗೆ ಅವಗಾಹನೆ ಇಲ್ಲ, ಅದರ ಬಗ್ಗೆ ರಿಸರ್ಚ್ ಮಾಡಿಲ್ಲ, ಏನೂ ಇಲ್ಲ. ಧುಮುಕಿ ಬಿಟ್ಟಿರಿ, ದುಡ್ಡು ಕಳ್ಕೊಂಡಿದ್ದೀರಿ. ಇಂತಹವರಿಂದಲೇ ಸಮಾಜಕ್ಕೆ ಕಂಟಕ, ನೆನಪಿಟ್ಟುಕೊಳ್ಳಿ. ಇಂತಹವರಿಂದಲೇ ಸಮಾಜಕ್ಕೆ ಕಂಟಕವಾಗುತ್ತಿದೆ. ಈ ಎರಡು ವ್ಯಕ್ತಿಗಳಿಂದಲೇ ತುಂಬಾ ತಿಳಿದವ ಗೈಡೆನ್ಸ್ ಮಾಡದಿದ್ದಾಗ, ಇಲ್ಲ ಅರ್ಧಂಬರ್ಧ ತಿಳಿದುಕೊಂಡವ ಗೈಡೆನ್ಸ್ ಮಾಡೋದು. ಅರ್ಧಂಬರ್ಧ ಇದೇ ಆಗೋದು. ನಾವು ಹೂತಾಕೊಳ್ಳೋದು. ಜಾಗ್ರತೆ ಮಕ್ಕಳು. ಈ ಎರಡನ್ನೂ ಮೀರಿದಂತ ಒಂದು ಸಂಖ್ಯೆ ಇದೆ, ಪ್ರಭಾವ. ಈ ಸಂಖ್ಯೆಯ ಪ್ರಭಾವಕ್ಕೆ ಒಳಪಟ್ಟು ಬಿಟ್ಟರೆ ಮ್ಯಾಜಿಕ್ ಹ್ಯಾಪನ್ಸ್. ನೀವು ವ್ಯಾಪಾರದಲ್ಲಿ ಮುಂದುವರಿಬೇಕು, ವ್ಯವಹಾರದಲ್ಲಿ ಮುಂದುವರಿಯಬೇಕು, ಸದಾ ಕೈಯಲ್ಲಿ ಒಂದಷ್ಟು ದುಡ್ಡು ಇರಬೇಕು ನಿಮ್ಮ ಕೈಯಲ್ಲಿ ಅನ್ನೋದಾದ್ರೆ, ಈ ಸಂಖ್ಯೆಯ ಪ್ರಭಾವಕ್ಕೆ ಒಳಗಾದರೆ ಒಂದು ಅದೃಷ್ಟ ನಿಮ್ಮದಾಗುವುದು. ಸದಾ ದುಡ್ಡಿರುತ್ತೆ. ಅಗಣಿತ ಸಂಪತ್ತು ಅಂತ ನಾನು ಹೇಳಲ್ಲ. ಮೊನ್ನೆ ಒಬ್ಬರಿಗೆ ಈ ಹೆಸರನ್ನ ಸೆಟ್ ಮಾಡ್ಕೊಳ್ಬೇಕಾದ್ರೆ ಹೇಳಿದೆ, ನೋಡಿ ಇಂಥದ್ದೊಂದಿದೆ, ಅಂಥದ್ದೊಂದು ಮ್ಯಾಜಿಕ್ ಇದರಿಂದ ಬರುತ್ತೆ. ತುಂಬಾ ಖುಷಿ ಆಗ್ಬಿಟ್ರು ಗುರುಗಳಾದ್ರೆ. ಇದರಲ್ಲಿ ಒಂದು ಸಣ್ಣ ಹೆಸರು ವರ್ಡ್, ಹೌದು ಇದು ತೆಗಿಲೇಬೇಕು. ನಮಗೆ ಸದಾ ದುಡ್ಡು ಫ್ಲೋ ಆಗಿ ಬರಬೇಕಂದ್ರೆ ಸದಾ ದುಡ್ಡು, ನಿಮ್ಮ ಹೆಸರು ಇರಬೇಕು, ದುಡ್ಡು ಇರಬೇಕು, ಗೌರವನೂ ಇರಬೇಕು. ಬರೀ ಹೆಸರೊಂದು ಇಟ್ಕೊಂಡು, ಅವಾರ್ಡ್ ಒಂದು ಇಟ್ಕೊಂಡು ಏನು ಒಗ್ಗರಣೆ ಹಾಕೊಳ್ಳ. ಇಲ್ಲ, ದುಡ್ಡು ಯಾರು ಬೇಕಾದ್ರೂ ಸಂಪಾದನೆ ಮಾಡ್ತಾರೆ ಮೋಸ ಮಾಡಿ. ನೋ ಶಾರ್ಟ್ ಕಟ್ ಮನಿ. ಆ ಥಾಟ್ಸ್ ಬರಬಾರ್ದು. ನಾವು ಕಷ್ಟಪಟ್ಟಿದ್ದಕ್ಕೆ ನಮಗ್ ಬರಬೇಕು. ಈ ಅರ್ಧಂಬರ್ಧ ಇಲ್ಲ ತುಂಬಾ ತಿಳ್ಕೊಂಡಿದ್ದು ಸುಮ್ಮನೆ ಕೂತ್ಕೊಂಡು ಡೇಂಜರ್. ಎಲ್ಲ ಗೊತ್ತಿದೆ, ಏನೋ ಮಾಡದೆ ಕೂತ್ಕೊಂಡ್ರೆ ಹಾಳಾಯ್ತು ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಚೈತನ್ಯ. ಹೀಗೆ ಸುಮ್ಮನೆ ಕೂತ್ಕೊಂಡಿರಬಾರ್ದು. ಅಗಸ್ತ್ಯ ಮಹರ್ಷಿಗಳಿಗೆ ಪಿತೃದೇವತೆಗಳು ಬಂದು ಗೈಡೆನ್ಸ್ ಮಾಡ್ತಾರೆ. ಇಷ್ಟು ತಿಳಿದವ ಜ್ಞಾನಿ ಸುಮ್ಮನೆ ಇದೆಯಲ್ಲಪ್ಪ, ನಿನ್ನಿಂದ ನೋಡು ನಮಗೆ ಮೋಕ್ಷ ಪ್ರಾಪ್ತಿಯಾಗುತ್ತಿಲ್ಲ ಅನ್ನತಕ್ಕಂಥದ್ದು. ಆ ರೀತಿ ಆಗ್ಬಿಡುತ್ತೆ. ತುಂಬಾ ತಿಳಿದವ್ರು ಕೂತ್ಕೊಳ್ಳೋ ಆಗಿಲ್ಲ. ಇಲ್ಲ ಅರ್ಧಂಬರ್ಧ ತಿಳ್ಕೊಂಡು ಇಳಿದ್ರೆ ಅಂದ್ರೆ ಕುತ್ತಿಗೆಗೆ ಸಿಕ್ಕಾಕೋದು. ಆದ್ರೆ ಈ ಸಂಖ್ಯೆಯ ಪ್ರಭಾವಕ್ಕೊಳಗಾದ್ರೆ ಎರಡನ್ನು ಮೀರಿಸ್ತಕ್ಕಂಥ ಶಕ್ತಿ. ಅದ್ಯಾವ ಸಂಖ್ಯೆ, ಏನು ಎತ್ತ ಅನ್ನೋದನ್ನ ಒಂದು ಪುಟ್ಟ ವಿರಾಮ ತಗೊಂಡು ಬಂದು ಮಾತಾಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಪ್ರಪಂಚದಲ್ಲಿ ಈ ಇಬ್ಬರಿಂದ ಪ್ರಪಂಚ ಕೇಳುತ್ತೆ ಅಂದ್ರೆ, ತಿಳಿದವ ಏನು ಮಾಡದಿದ್ದಾಗ್ಲೂ, ಸುಮ್ಮನೆ ಕೂತಿದ್ದಾನೆ ಅಂದಾಗ್ಲೂ, ಇಲ್ಲ ಏನು ತಿಳಿದವ ಏನೇನೋ ಮಾಡೋಕ್ ಹೋದಾಗ್ಲೂ ಹಾಳಾಗುತ್ತೆ ಅನ್ನತಕ್ಕಂಥದ್ದು. ಆ ವಾಚಾಳತ್ವದಿಂದಲೇ ಏನೋ ಬುರುಡೆ ಬಿಡ್ತಾನೆ, ಇನ್ನೊಂದೇನೋ ಹೇಳ್ತಾನೆ ಅಂತ. ಆದ್ರೆ ಇವೆರಡಕ್ಕೂ ಮೀರಿದ ಒಂದು ಸಂಖ್ಯೆ ಇದೆ. ದೇ ಆರ್ ಅನ್ಲಿಮಿಟೆಡ್ ಪವರ್ ಅಂತಕ್ಕಂಥದ್ದು. 23ರ ಸಂಖ್ಯೆಯ ಪ್ರಭಾವಕ್ಕೆ ಒಳಗಾಗಿ ಬ್ಯೂಟಿಫುಲ್. 2 ಅಂದ್ರೆ ಚಂದ್ರ, 3 ಅಂದ್ರೆ ಗುರು. ಆ 2ರ ಸಂಗಮದಲ್ಲಿ ಒಂದು 5 ಇದೆ, ಬುಧ.
ಚಂದ್ರ ಜನಾಕರ್ಷಣೆ, ಗುರು ಧನಾಕರ್ಷಣೆ, 5 ಮಾತಿನ ಆಕರ್ಷಣೆ. ಈ 3 ನಡೆಯುತ್ತೆ. ಜನಾಕರ್ಷಣೆ, ಧನಾಕರ್ಷಣೆ ಹಾಗೂ ಮಾತಿನ ಆಕರ್ಷಣೆ. ಅಲ್ಲೊಂದು ಲಾವಣ್ಯ, ಒಂಥರ ನಗುಮುಖ, ಸುಮಧುರ ಮುಖ. 23ರಲ್ಲಿ ಹುಟ್ಟಿದವರನ್ನ ನೀವು ಬೇಕಾದ್ರೆ ಗಮನಿಸಿ ನೋಡಿ. ಬ್ಯೂಟಿಫುಲ್ ಕಮ್ಯುನಿಕೇಶನ್ ವಿಲ್ ಬಿ ದೇರ್. ನಿಮ್ಮ ಮಾತೇ ಒಂದು ಸೊಗಡು, ತುಂಬಾ ಅದ್ಭುತ. ಎಸ್ಪೆಷಲಿ ಈ 23 ಸಂಖ್ಯೆಯ ಜೋಡಣೆಯನ್ನ ಯಾರಾದರೂ ಸೇಲ್ಸ್ ಅಲ್ಲಿ ಇದ್ದೀರಾ, ಮಾರ್ಕೆಟಿಂಗ್ ಅಲ್ಲಿ ಇದ್ದೀರಾ, ವ್ಯಾಪಾರದಲ್ಲಿದ್ದೀರಾ, ನಿತ್ಯ ಒಂದು ವ್ಯಾಪಾರ ಇದೆ, ನೀವೇನೋ ಒಂದು ಸೇಲ್ಸ್ ಮಾಡ್ತಿದ್ದೀರಿ, ಟೀಚ್ ಮಾಡ್ತಿದ್ದೀರಿ, ಗೈಡ್ ಮಾಡ್ತಿದ್ದೀರಿ, ಲಾಯರ್ ಆಗಿದ್ದೀರಿ, ಕನ್ಸಲ್ಟೆಂಟ್ ಆಗಿದ್ದೀರಿ, ಸೇಲ್ಸ್ ಕನ್ಸಲ್ಟೆಂಟ್, ಮಾರ್ಕೆಟಿಂಗ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಇನ್ಶೂರೆನ್ಸ್ ಕನ್ಸಲ್ಟೆಂಟ್. ಈ ಸಂಖ್ಯೆಯ ಪ್ರಭಾವದಲ್ಲೇನಾದರೂ ಕುಳಿತರೆ ದ ಫ್ಲೋ ಆಫ್ ಮನಿ ವಿಲ್ ಬಿ ದೇರ್. ಮಾತನಾಡದವರು ಕೂಡ ರಿಸರ್ಚ್ ಮಾಡ್ಕೊಂಡು ಮಾತನಾಡ್ತೀರಿ. ತುಂಬಾ ಓದ್ಕೊಳ್ಳೋಷ್ಟು ಚಾತುರ್ಯ. ಗುರು ಬಂದು ಓದಿಸ್ತಾನೆ, ಚಂದ್ರ ಬಂದು ಆ ಏಕಾಗ್ರತೆ ಕುಂದರ್ಸ್ತಾನೆ. ಹುರುಳು ಆಗಿ ಮಾತನಾಡಬಲ್ರಿ. ಸುಮಧುರಂ, ಸುಲಲಿತಂ, ಸುನಯನಂ, ಸುಮಧುರಂ, ಆ ರೀತಿ ಬರತಕ್ಕಂಥದ್ದು ಒಂದು ಫ್ಲೋ ಆಗುತ್ತೆ. ಯಾವುದೇ ಟೀಚಿಂಗ್ ಲೈನಲ್ಲಿ ಇದ್ದೀವಿ, ಬ್ಯೂಟಿಫುಲ್. ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳಲಿಕ್ಕೆ ಕಾಯ್ತಿರ್ತಾರೆ. ಯು ವಾಂಟ್ ಟು ಬಿ ದ ಬೆಸ್ಟ್ ಟೀಚರ್ ಆರ್ ಎ ಬೆಸ್ಟ್ ಟೀಚರ್, ಬೆಸ್ಟ್ ಲೆಕ್ಚರರ್, ಬೆಸ್ಟ್ ಪ್ರೊಫೆಸರ್, ಬೆಸ್ಟ್ ಸೈಕಾಲಜಿಸ್ಟ್. ಯಾಕಂದ್ರೆ ಬೆಸ್ಟ್ ಆ ಒಂದು ಲಾಯರ್. ವಾದ ಮಾಡಬೇಕಾದ್ರೆ ನೀವು ಆ ಭಾಷೆಯ ಮೇಲೆ ಹಿಡುತ್ತೆ, ಆ ಸಮಸ್ಯೆಯ ಮೇಲೆ ಹಿಡಿತ, ಆ ಕನ್ವಿನ್ಸಿಂಗ್ ಮಾಡೋ ಒಂದು ಹಿಡಿತ ಇರಬೇಕಾಗುತ್ತೆ. ಏನೋ ಮಾತನಾಡ್ಲಿಕ್ಕಲ್ಲ, ಇಲ್ಲ ಮಾತನಾಡೋ ಸಂದರ್ಭದಲ್ಲಿ ಕೂತ್ಕೊಳ್ಳೋ ಆಗಿಲ್ಲ, ಇಲ್ಲ ಅರ್ಧಂಬರ್ಧ ತಿಳ್ಕೊಂಡು ಬಂದು ಹೇಳೋ ಆಗಿಲ್ಲ. ರಿಸರ್ಚ್ ಮಾಡಬೇಕಾಗುತ್ತೆ. ಗಂಟೆಗಟ್ಟಲೆ ರಿಸರ್ಚ್, ದಿನಗಟ್ಟಲೆ, ವಾರಗಟ್ಟಲೆ ಆ ಏಕತಾನತೆ ಇರತಕ್ಕಂಥದ್ದು ಇರಬೇಕಾಗುತ್ತೆ. ಅಂಥದ್ದೊಂದು ತಾಕತ್ತು 23ರಲ್ಲಿ ಹುಟ್ಟದವ್ರು ಕೊಟ್ಟಿರ್ತಾನೆ. ಇಲ್ಲ ಆ 23ನ್ನ ನಿಮ್ಮ ಸಂಖ್ಯೆಗಳ ಜೋಡಣೆಯಲ್ಲಿ ಇಂಥ ಒಂದು ವ್ಯವಹಾರ ತೊಡಗಿಸ್ಕೊಂಡಿರೋ, ನೀವೊಂದು ಚಿಲ್ಲರೆ ಅಂಗಡಿ ಇಟ್ಕೊಂಡಿದ್ದೀರಾ, ಬೇಕರಿ ಎನೀತ್, ಒಂದು ತರಕಾರಿ ಅಂಗಡಿ ಇಟ್ಕೊಂಡಿದ್ದೀರಾ, ಹಣ್ಣು ಅಂಗಡಿ ಇಟ್ಕೊಂಡಿದ್ದೀರಾ, ಜನಗಳ ಜೊತೆ ಮಾತನಾಡುವಂಥ ವೃತ್ತಿ ತೊಡಗಿಸ್ಕೊಂಡಿದ್ದೀರಾ, ಗೈಡ್ ಮಾಡ್ತಕ್ಕಂಥದ್ದು, ಟೀಚರ್ ಆಗಿರ್ತಕ್ಕಂಥದ್ದು, ಗುರು ಆಗಿರ್ತಕ್ಕಂಥದ್ದು, ರಾಜಕೀಯದಲ್ಲಿದ್ದೀರಿ, ಬಣ್ಣ ಬಣ್ಣದ ಮಾತುಗಳು ಅಂತ ಹೇಳ್ತೇವೆ, ಬೇಜಾರು ಮಾಡ್ಕೋಬೇಡಿ. ಅವ್ರು ಹೇಳ್ತಾರೆ, ನಾವು ನಂಬ್ತೇವೆ. ಹೌದು, ಗಮನಿಸಿ ನೋಡಿ, ಅದು ಹೇಗೆ ನಂಬ್ತೇವೆ, ಹೇಗೋ ನಂಬಿಸ್ತಾರೆ. ದ ಬ್ಯೂಟಿ ಆಫ್ ಕಮ್ಯುನಿಕೇಶನ್. ನಾವು ಕರೆಂಟು ಫ್ರೀ ಕೊಡುತ್ತೇವೆ ಪ್ರತಿಯೊಬ್ಬರಿಗೂ ಅಂತ ಹೇಳಿ, ಆಮೇಲೆ ಗೆದ್ದ ಮೇಲೆ 200 ಯೂನಿಟ್, ಅದಕ್ಕೆ ಮೇಲೆ ಬರೋರ್ಗೆ ಇದು ಅದು ಅಂತ ಹೇಳ್ಬಿಟ್ರು. ಧನ್ಯೋಸ್ಮಿ. ಸಿಕ್ಕಾಕೊಂಡವ್ರು ನಾವೇ ತಾನೆ, ಬಾಯಿ ತಗೊಂಡಿದ್ದವ್ರು ಗಾಳಕ್ಕೆ ಹೋಗಿ ಸಿಕ್ಕಾಕೊಂಡವ್ರು. ಎಲ್ಲ ಇದೆ. ಅವಾಗ ಅದು ಬರುತ್ತೆ ಕರಗತಲ ಮಲಕ ಅವರಿಗೆ. ಫ್ಲೋ ಆಫ್ ದಟ್ ಕಮ್ಯುನಿಕೇಶನ್ ಅಂತ ಹೇಳ್ತೇವೆ. ತುಂಬಾ ಜನ ನಮ್ಗೆ ಮಾತಾಡೋಕೆ ಬರಲ್ಲ ಗುರುಗಳೇ, ಪಬ್ಲಿಕ್ ಸ್ಪೀಕಿಂಗ್ ಬರೋದಿಲ್ಲ, ಪಬ್ಲಿಕ್ ಕಮ್ಯುನಿಕೇಶನ್ ನಾನು ಸ್ವಲ್ಪ ವೀಕ್ ಇದ್ದೇನೆ, ಯಾರಾದ್ರೂ 4 ಜನ ಮುಂದ್ಗಡೆ ಮಾತನಾಡುವಾಗ ಏನೋ ಮಾತಾಡ್ಬಿಡ್ತಾನೆ, ಜಾರು ಬಿಡ್ತಾನೆ ಅನ್ನತಕ್ಕಂಥದ್ದು ತುಂಬಾ ಜನ ಹೇಳ್ತಿರ್ತಾರೆ. ನೀವು ಈ ಸಂಖ್ಯೆಯ ಜೋಡಣೆ ಇಲ್ಲ, ಆ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಯನ್ನ ಪಕ್ಕದಲ್ಲಿ ನಿಲ್ಲಿಸ್ಕೊಳ್ಳಿ. ನಿಜ ಹೇಳ್ತಾನೆ, ಪಾಂಡಿತ್ಯ, ದುಡ್ಡು, ಹೆಸರು, ಅವಾರ್ಡು, ರಿವಾರ್ಡು, ಗೌರವ, ಧನಂ, ಧಾನ್ಯಂ, ಸೌಖ್ಯಂ, ಬಹುಪುತ್ರ ಲಾಭಂ, ಒಳ್ಳೆ ಮಕ್ಕಳು. 23ರಲ್ಲಿ ಹುಟ್ಟಿದವ್ರಿಗೆ ಅದು ದೈವ ಕೊಟ್ಟಿರೋ ಒಂದು ವರ. ನೀವು ನೋಡಿ, ನಿಮ್ ಕೈ ಚಾಚೋ ಸ್ಥಿತಿ ಬಂದಿರೋಲ್ಲ, ನಿಮ್ಮನ್ನು ದುಡ್ಡು ಹುಡ್ಕೊಂಡು ಬರ್ತಿರುತ್ತೆ. ಹೌದೋ ಅಲ್ವೋ ಹೇಳಿ. ಯು ಆರ್ ಎ ಮಾರ್ಕೆಟಿಂಗ್ ಪರ್ಸನ್, ಹೌದೋ ಅಲ್ವೋ ಹೇಳಿ. ಯು ಆರ್ ಎ ವೆರಿ ಗುಡ್ ಕಮ್ಯುನಿಕೇಟರ್, ಹೌದೋ ಅಲ್ವೋ ಹೇಳಿ. ನಿಮ್ಮ ಮಾತು ಎಷ್ಟು ಜನ ಕೇಳುತ್ತಾರೆ, ಆಲಿಸುತ್ತಾರೆ, ಏನೋ ನಿಮ್ಮ ವಾಯ್ಸಲ್ಲಿ ಒಂದು ಆ ಥರದೊಂದು ವೈಬ್ರೇಷನ್. ಈಗ ಕೆಲವು ಸಂಗೀತಗಾರರು ಜನ್ಮಜಾತ, ಕೆಲವು ನಾಟ್ಯಕಾರರು ದೈವ ಕೊಟ್ಟಿರೋ ಒಂದು ಶಕ್ತಿ ಅದು. ಅವರ ಆಂಗಿಕ, ಅವರ ಕಣ್ಣು, ಅವರ ನಡೆ. ನನಗೊಬ್ರು ಡ್ಯಾನ್ಸ್ ಟೀಚರ್ ಗೊತ್ತಿದ್ದಾರೆ, ತುಂಬಾ ಜನ ಕಲಾವಿದರು ಗೊತ್ತಿದ್ದಾರೆ. ದೈವದತ್ತ ಕಲೆ, ಈ ವೈಬ್ರೇಷನ್ ಇದೆ. SP ಬಾಲಸುಬ್ರಹ್ಮಣ್ಯಂ ಅವರು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಶಾಸ್ತ್ರೀಯ ಸಂಗೀತವನ್ನ
ಅವರು ಶಾಸ್ತ್ರಬದ್ಧವಾಗಿ ಕಲಿಯಲೇ ಇಲ್ಲ. ಬಟ್ ದ್ಯಾಟ್ ಅಲ್ಲೊಂದು ವೈಬ್ರೇಷನ್, ಆ ಸಂಖ್ಯೆಯ ವೈಬ್ರೇಷನ್ ವಿಚ್ ವಾಸ್ ದೇರ್. ಎಸ್, ವೆರಿ ಗುಡ್ ರೈಟರ್ಸ್ ಅಂತೀವಲ್ವಾ, ಇಟ್ ಕಮ್ಸ್. ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿದೆ ಅಂತೀವಲ್ವಾ, ಸೂಪರ್. ಕ್ಯಾಲ್ಕುಲೇಷನ್ಸ್ ತುಂಬಾ ಚೆನ್ನಾಗಿದೆ, ಸೂಪರ್. ಇವುಗಳ ಒಂದು ವೈಬ್ರೇಷನ್ ಅನ್ನ ಕೊಡತಕ್ಕಂಥದ್ದು ಈ ಸಂಖ್ಯೆಯಲ್ಲಿ ಅಡಿಗೆ ಕೊಡ್ತಿದೆ ಮಕ್ಕಳೇ. 23ರಲ್ಲಿ ನೀವು ಆಕ್ಟಿಂಗ್ ಮಾಡಬೇಕು, ತುಂಬಾ ಸುಲಲಿತವಾಗಿ ಮಾತನಾಡಬೇಕು, ಡೈಲಾಗ್ ರೈಟರ್ ಆಗಬೇಕು. ಈಗೆಲ್ಲ ಯೂಟ್ಯೂಬ್ ಚಾನೆಲ್ ಮಾಡಬೇಕು, ನಮ್ಮ ಪ್ರೋಗ್ರಾಮ್ ನೋಡಬೇಕು, ನಮ್ಮ ಕಂಟೆಂಟ್ ತುಂಬಾ ನೋಡಬೇಕು ಅಂತ ಬಯಸ್ತೀರಿ. ನಮ್ಮ ಪ್ರೋಗ್ರಾಮ್ ನೋಡಬೇಕು ಗುರುಗಳೇ, ನಾವು ಮಾತನಾಡೋದು ಎಲ್ಲರೂ ಕೇಳಬೇಕು ಗುರುಗಳೇ. ಏನೋ ಮಾತಾಡ್ತಾನೆ ಇವನು ಅಂತ ಹೇಳ್ಬಿಡ್ತಾರೆ ಕೆಲವರು. ಆ ಮಾತಿನ ಆ ಒಂದು ಆ ತನ್ಮಯತೆ, ಆ ಫ್ಲೋ, ದ್ಯಾಟ್ ಇಟ್ ಹ್ಯಾಸ್ ಟು ಕಮ್. ಎಲ್ರಿಗೂ ಬರ್ಲಿಕ್ಕಾಗಲ್ಲ. ಬಟ್ 23ರಲ್ಲಿ ಹುಟ್ಟಿದವರಿಗೆ ದೈವದತ್ತವರ ಅದು. ಗುರು, ಚಂದ್ರ, ಬುಧ ಮೂವರು ಸೇರಿರ್ತಕ್ಕಂಥ ಒಂದು ಅಕೌಂಟಿಂಗ್ ಕ್ಯಾಲ್ಕುಲೇಷನ್ ಮಕ್ಕಳೇ. ಅದೊಂದು ಅದ್ಭುತ. ಅದೊಂದು ಅದ್ಭುತವಾದ ವೈಬ್ರೇಷನ್. ಸೊ ನಿಮ್ಮ ಒಂದು ಸಂಸ್ಥೆ ಇಲ್ಲ, ನಿಮ್ಮ ಹೆಸರಿನಲ್ಲಿ ಇಂಥದೊಂದು ಜೋಡಣೆ ಇಟ್ಕೊಂಡ್ರಿ ಅಂದ್ರೆ ಆ ಮಾತಿನಲ್ಲೊಂದು ಮಾಂತ್ರಿಕತೆ ಬರ್ತೇವೆ. ಏನೋ ಮೋಡಿ ಮಾಡ್ಬಿಟ್ಟಿದಾನಪ್ಪ, ಹಾಗೇ ಅವ್ರ ಹಿಂದ್ಗಡೆ ಹೋಗ್ಬಿಟ್ವಿ. ಅವ್ರು ಕೇಳ್ತಿದ್ರೆ, ಅವ್ರು ಮಾತಾಡ್ತಿದ್ರೆ ಹಾಗೇ ಕೇಳ್ತಿದ್ವಿ. ಇದೊಳ್ಳೆ ನಮ್ಮ ತಾಯಿ ನಾವು ಮಕ್ಕಳಾಗಿದ್ದಾಗ ಚಂದಮಾಮನ ಕಥೆಗಳು ಹಾಗೇ ಬರ್ತಾನಂತೆ, ಹೀಗೇ ಇರ್ತಾನಂತೆ. ನಾವನ್ನೆಲ್ಲೋ ತನ್ಮಯತೆ. ಕೆಲವು ಪಿಕ್ಚರ್ಗಳನ್ನ ನೋಡಿದಾಗ ಆ ಡೈರೆಕ್ಷನ್, ಕೆಲವರು ಹಿರಿಯರು ಹಿಂದೆ, ಅದೊಂದು ತನ್ಮಯತೆ, ಹಾಗೇ ಹೋಗ್ಬಿಡ್ತಿದ್ವಿ. ಏನೋ ಅದ್ಭುತ ಕಾವ್ಯಗಳನ್ನ ಸೃಷ್ಟಿಸೋರು ಇದ್ದಾರೆ, ಈಗಲೂ ಇದ್ದಾರೆ. ನಿಮ್ಮ ನಡುವೆ ತುಂಬಾ ದೊಡ್ಡ ರೈಟರ್ಸ್ಗಳಿದ್ದಾರೆ, ನಾನು ನೋಡಿದ್ದೇನೆ. ಅವರ ಜಾತಕಗಳನ್ನು ನೋಡಿದ್ದೇನೆ ಪುಣ್ಯವಶಾತ್. ತುಂಬಾ ದೊಡ್ಡ ಕಲಾವಿದರ ಜೊತೆ ಒಡನಾಟವಿದೆ, ಹೆಸರು ಹೇಳೋಕೆ ಇಷ್ಟ ಇಲ್ಲ. ಅವ್ರ ಮಾತು ಕೇಳ್ತಿದ್ರೆ ವೆರಿ ರೊಮ್ಯಾಂಟಿಕ್ ಅನ್ಸುತ್ತೆ. 23ರ ಪ್ರಭಾವ. ಯು ಆರ್ ಎ ವೆರಿ ರೊಮ್ಯಾಂಟಿಕ್ ಪರ್ಸನ್, ಯು ಆರ್ ಎ ವೆರಿ ವೈಬ್ರೆಂಟ್ ಪರ್ಸನ್, ವೆರಿ ಹೆಲ್ಪ್ಫುಲ್ ಪರ್ಸನ್. ನಿಮ್ಮ ಗೈಡೆನ್ಸ್ ಅದ್ಭುತ. ಅದಕ್ಕೆ 23 ನಿಮ್ಮ ಆ ಒಂದು ವ್ಯವಹಾರ, ವ್ಯಾಪಾರ ಅನ್ನತಕ್ಕಂಥದ್ದು ನೀವು ಮಾಡ್ತಿದ್ರಿ. ನಾವು ಇನ್ನೊಂದಷ್ಟು ಹೆಸರು ಪಡಿಬೇಕು, ನಾವು ಇನ್ನೊಂದಷ್ಟು ದುಡ್ಡು ಮಾಡಬೇಕು, ಪಾಪ್ಯುಲಾರಿಟಿ ಪಡಿಬೇಕು ಅನ್ನತಕ್ಕಂಥ ತುಂಬಾ ಇಚ್ಛಾಶಕ್ತಿ ಇದ್ರೆ, ಅದರ ಆ ಒಂದು ಸಂಖ್ಯೆಗಳ ಜೋಡಣೆಯಲ್ಲಿ, ಹೆಸರುಗಳ ಜೋಡಣೆ, ಕಂಪನಿಗಳ ಒಂದು ಹೆಸರು, ಅಂಗಡಿಯ ಹೆಸರು, ಈ ತರದ್ದು ಒಂದು ಸಣ್ಣ ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು ಮಾಡಿ ನೋಡಿ. ಇವತ್ತಿಗೂ ನನ್ನ ಚಂದ್ರಚೂಡಾಯ ಜ್ಯೋತಿಷ್ಯ ಅಂತ ನಾನು ಏನ್ ಹೇಳ್ತೇನೆ, 25 ವರ್ಷದಿಂದ ಇದೆ. ಅಲ್ಲೊಂದು ಸಂಖ್ಯೆಗಳ ಜೋಡಣೆ ಇದೆ ಮಕ್ಕಳ. ಹೌದು, ಆ ತಾಯಿ ಜಗನ್ಮಾತೆ ಹಾಗೂ ಗಣಪತಿ ಹಾಗೂ ಸುಬ್ರಹ್ಮಣ್ಯ ಮೂವರ ಶಕ್ತಿಯ ಸಮ್ಮಿಳಿತ ಅಲ್ಲಿರತಕ್ಕಂಥದ್ದು. ಗಣಪತಿ, ತಾಯಿ ಗೌರಿ ಇಬ್ಬರೂ ಸೇರಿ ಅಲ್ಲೊಂದು ವಿಶೇಷವಾಗಿ ಸುಬ್ರಹ್ಮಣ್ಯರ ಶಕ್ತಿ ಅಡಗಿಕೊಳ್ಳುತ್ತಿದೆ. ಶಕ್ತಿಯುತವಾಗಿ, ಜ್ಞಾನ ವೈರಾಗ್ಯವಾಗಿ, ಜನಾಕರ್ಷಣೆಯಾಗಿ, ಅಮ್ಮನವರ ಆಶೀರ್ವಾದ ಪೂರ್ವಕವಾಗಿ ಅಲ್ಲಿ ಕುಳಿತಿದೆ. ದಾಟ್ ಈಸ್ ದ ಬ್ಯೂಟಿಫುಲ್. ಹೌದು, ಇನ್ನಷ್ಟಿದೆ. ಎಷ್ಟು ಜನಕ್ಕೆ ಈ ನಾ ಹೇಳಿರ್ತಕ್ಕಂಥ ಮಾಲಿಕೆ ಇಷ್ಟ ಆಗಿದೆ, ದಯಮಾಡಿ ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ ನಿಮ್ಮ ಆತ್ಮೀಯರಿಗೆ, ಸ್ನೇಹಿತರಿಗೆ ಅಂತಕ್ಕಂಥದ್ದು ಹೇಳ್ತಾ ಇನ್ನಷ್ಟು ಮಾತುಕತೆ ಹಂಚ್ಕೊಳ್ಳೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ವಿಶಾಖ ನಕ್ಷತ್ರ, ಗುರು ನಕ್ಷತ್ರ, ಮೇಷರಾಶಿ. ಗುರು ವಕ್ರ, ಕುಟುಂಬಕಾರಕ, ಪುತ್ರಕಾರಕ, ಗೌರವಕಾರಕ ವಕ್ರವಾಗಿದ್ದಾನೆ. ಎಚ್ಚರಿಕೆ.
ಈಗ ಗೌರವ ಇಲ್ಲ ಮಕ್ಕಳೇ. ಹೇಗಾದ್ರೂ ಸರಿ, ನಾನ್ ದುಡ್ಡು ಮಾಡ್ಬೇಕು, ಇವತ್ತಿನ ಲೋಕದ ನಿಯಮ. ಐ ವಾಂಟ್ ಬಿ ಸಮಥಿಂಗ್. ಏನೋ ಗೊತ್ತಿಲ್ಲ. ಜಾಗ್ರತೆ ಮೇಷರಾಶಿ. ಅಂಥದೊಂದು ತಪ್ಪಾದ ದಾರಿಗೆ ಎಳೆಯತಕ್ಕಂಥದ್ದು ಆಗುತ್ತೆ. ಯಾರೋ ಬಂದು ನಿಮ್ಮನ್ನ ಪ್ರಚೋದನೆ, ಬುದ್ಧಿ ಪ್ರಚೋದನೆ ಯಾತ್, ವ್ಯವಹಾರ ಪ್ರಚೋದಯಾತ್, ವ್ಯಾಪಾರ ಪ್ರಚೋದಯಾತ್, ಧನಂ ಪ್ರಚೋದಯಾತ್. ಶಾರ್ಟ್ಕಟ್ ಅಲ್ಲಿ ದುಡ್ಡು ಬಂದ್ಬಿಡುತ್ತೆ, ಹಾಕ್ಬಿಡಿ ಬೆಟ್ಟಿಂಗು. ಇನ್ನೊಂದು ಎಚ್ಚರಿಕೆ 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 ಮಕ್ಕಳು. ಎಲ್ಲಿ ನೋಡಿದ್ರು ಕಳ್ತನಗಳು, ದರೋಡೆಗಳದ್ ನೋಡಿ ಭಯ ಆಗುತ್ತೆ. ನೋಡ್ತಿದ್ರೆ, ಕೇಳ್ತಿದ್ರೆ ಇದೇನೋ ಇದು ಅಂತ. ಶನಿ ಕುಜ ಮನುಷ್ಯ ಅಧರ್ಮಕ್ಕೆ ಏಣಿ ಹತ್ಕೊಂಡು ನಿಲ್ತಾನೆ. ಕುಜ ನೀಚ ಆಗಿದ್ದಾನೆ, ಯಾರಾಳಾದ್ರೆ ನನಗೇನು ಬೆದರಿಸ್ತಾನೆ. ಬೇರೆ ಬೇರೆ ರೀತಿ ಆ ಥರದವ್ರು ಜಾಸ್ತಿ ನಮ್ಮ ಮೇಲೆ. ಅದೇ ಸತ್ಯ ಅನ್ನಿಸ್ಬಿಡುತ್ತೆ. ಸುಳ್ಳು ಬೇಗ ಹರಡುತ್ತೆ ಮಕ್ಕಳೇ, ಸತ್ಯಕ್ಕೆ ಭಾರ ಜಾಸ್ತಿ. ಎಚ್ಚರಿಕೆ. ಅಂತ ವ್ಯಕ್ತಿಗಳ ಪರಿಚಯವೂ ಬೇಡ, ವ್ಯವಹಾರವೂ ಬೇಡ. ನಮಗೆ ಭಗವಂತ ಕೊಟ್ಟಿದ್ರಲ್ಲಿ ತೃಪ್ತಿ ಇದ್ದೇವೆ ಅಂತ ಹೋಗಿ ನೆಮ್ಮದಿಯಾಗಿರ್ತೇವೆ. ವೃಷಭ ರಾಶಿ ಚೆನ್ನಾಗಿದೆ. ಸ್ವಲ್ಪ ಓವರ್ ಕಮಿಟ್ಮೆಂಟ್, ಭಯ ಪಡ್ತೀರಿ. ಅವನೊಂಥರ ಅಂಜಿಕೆ ಭಾವ ತುಂಬಿಸ್ತಾನೆ. ಇದನ್ನ ಹೇಗ್ ನಿಭಾಯಿಸ್ತಾನೆ? ಧೈರ್ಯವೂ ಅವನೇ, ಅಧೈರ್ಯವೂ ಅವನೇ. ನಮಗ್ ಶಕ್ತಿ ಇದ್ದಾಗ 10 ಇಡ್ಲಿ ತಿಂದ್ವಿ, ಈಗ ನಿಶಕ್ತಿ ಇದ್ದಾಗ ಗಂಜಿ ಕೂಡ ತಿನ್ಲಿಕ್ಕೆ ಆಗ್ತಿಲ್ಲ. ಸೊ ಅದು ಮನೋಸ್ಥಿತಿ ಅಷ್ಟೇ. ಓವರ್ ಕಮಿಟ್ಮೆಂಟ್ ಓಡದಿದ್ರೆ ಸಾಕು. ಅಳತೆ ಮೀರಿ ಮಾಡಿದ ಸಾಲ ಅಂತ ಹೇಳ್ತೇನಲ್ವಾ, ಅದು ನಿಮ್ಮನ್ನ ಬಾಧಿಸ್ತಕ್ಕಂಥದ್ದು. ಅಳತೆಗ್ ಮೀರಿದ ಗೌರವ, ಅಳತೆಗ್ ಮೀರಿದ ಹೆಸರು, ಅಳತೆಗ್ ಮೀರಿದ ಸ್ಥಾನ, ಅಳತೆಗ್ ಮೀರಿದ ಪದವಿ. ನಮ್ಮ ಯೋಗ್ಯತೆ ಅಷ್ಟೇ ಮಕ್ಕಳೇ, ಅದಕ್ಕೆ ಮೀರಿ ಇಲ್ಲ. ಎಷ್ಟೇ ಪ್ರಯತ್ನ ಮಾಡಿದರೂ ಇಲ್ಲ. ಅಲ್ಲೊಂದು ಚೆಕ್ಮೇಟ್ ಇಟ್ಟು ಬಿಡುತ್ತೆ. ಅಲ್ಲೊಂದು ಚೆಕ್ಮೇಟ್ ಇಡುತ್ತೆ ನೋಡಿ. ಒಬ್ಬ ಮೊನ್ನೆ UK ಕೋರ್ಟು ಬಾಯಿ ಮುಚ್ಕೊಂಡು, ನೀನು ಎನ್ವೈರನ್ಮೆಂಟಲ್ ಡಿಸಾಸ್ಟರ್ ಮಾಡ್ತಿದ್ದೀಯಪ್ಪ, ನೀನು ಬಾಯಿ ಮುಚ್ಕೊಂಡು ಹೋಗು ಸಾಕು ಅಂತ. ಅವನು ಒಂದು ಹಾರ್ಡ್ ಡ್ರೈವ್ ಅಲ್ಲಿ ಬಿಟ್ಕಾಯಿನ್ದು ಒಂದು ವ್ಯಾಲ್ಯೂಯೇಷನ್, ಅವತ್ತಿಗದು ಒಂದು 10-15 ಕೋಟಿ, ಇವತ್ತಿಗದು 10,000 ಕೋಟಿಗೆ ಮೇಲೆ. ಅದು ಬಿಡಿ, ಕಡಿಮೆ ಅಂದ್ರೂ ಒಂದು 60,000 ಕೋಟಿಯ ವ್ಯಾಲ್ಯೂಯೇಷನ್ ಆ ಬಿಟ್ಕಾಯಿನ್ದು ಅದರಲ್ಲಿ ಇದೆಯಂತೆ. ಈ ಬೈ ಮಿಸ್ಟೇಕ್ ಎತ್ತು ಬಿಸಾಕ್ಬಿಟ್ಟಿದ್ದಾರೆ. ಹೆಂಗೋ ತಗೊಳ್ಳಿ, ಆ ಹಾರ್ಡ್ ಡ್ರೈವ್ ಸಿಸ್ಟಮ್ನಲ್ಲಿ ಇರೋದು, ಆ ಸಿಸ್ಟಮ್ನೇ ಬಿಸಾಕ್ಬಿಟ್ಟಿದ್ದಾರೆ. ಹುಡುಕ್ತಾನೆ ಇದ್ದಾನೆ 15-20 ವರ್ಷದಿಂದ. ಕತೆ ನೋಡಿ, ಎಲ್ಲೆಲ್ಲಿ ಕಸದ ಬಿಸಾಕಿದ್ರೆ ಅಲ್ಲಿ ಹೋಗಿ ಹುಡುಕೋದು, ಕೆದಕೋದು, ಇನ್ನೊಂದು ಮಾಡೋದು. ಹೋಗಯ್ಯ ನೀನ್, ಸುಮ್ನೆ ಬೇರೆಯವ್ರ ತಲೆ ಎಲ್ಲ ತಿಂತಿದ್ಯಾ, ನಿಲ್ಸು ನಿಂದು ಅಂತ. ಯೋಗ್ಯತೆಗೆ ಅವನು ಸುಮ್ಮನೆ ಆಗ್ಬಿಟ್ಟ. ಇನ್ನು 15 ವರ್ಷದಿಂದ ಹುಡುಕ್ತಿದ್ದಾನೆ ಮಕ್ಕಳೇ. 60,000 ಕೋಟಿ ಅವನು ತಗೊಂಡಾಗ 8 ಲಕ್ಷ ರೂಪಾಯಿ ಅಂತೆ. ಆಮೇಲೆ ವ್ಯಾಲ್ಯೂಯೇಷನ್ ಸರಿ ಅನ್ಕೊಂಡಿದ್ದಾನೆ. ಹಳೆಯ ಸಿಸ್ಟಮ್ ನೋಡಿದ್ರೆ ಮನೆಯಲ್ಲಿ ಅವನು ಇಲ್ದಿದ್ದಾಗ ಖಾಲಿ ಮಾಡುವಾಗ ಆ ಸಿಸ್ಟಮ್ನ ಸಮೇತ ಸ್ಕ್ರಾಪ್ಗೆ ಹಾಕ್ಬಿಟ್ಟಿದ್ದಾರೆ. ಅದು ಸ್ಕ್ರಾಪ್ಗೆ ಎಲ್ಲೋ ಹೋಗ್ಬಿಟ್ಟಿದೆ. ಎಲ್ಲಿ ಬಿದ್ದಿದ್ದು ಅಲ್ಲಿ ಬಿದ್ದಿರೋ ಕಡೆ ಎಲ್ಲ ಹೋಗಿ ಹುಡ್ಕೋದೇ ಅವನ ಕೆಲಸ. ನೋಡಿ, ಸಿಕ್ತಿಲ್ಲ ಆ ಹಾರ್ಡ್ವೇರ್, ಏನ್ ಮಾಡೋಣ? ಇಂಥದ್ದೇ ಮಾಡ್ಕೊಳ್ಳೋದು ಎಡವಟ್ಟುಗಳು. ಯೋಗ್ಯತೆಗೆ ಮೀರಿ ನಮಗೆ ಕೊಡುವುದಿಲ್ಲ. ಯೋಗ್ಯತೆಗಿಂತಲೂ ಕೆಳಗಡೆ 1 ರೂಪಾಯಿ ಕಡಿಮೆ ಕೊಡಲ್ಲ ಭಗವಂತ. ಜಾಗ್ರತೆ. ಮಿಥುನ ರಾಶಿ. ಗುರು 12ನೇ ಮನೆ. ದೈವ ಕಾರ್ಯ, ಪೂಜಾ ಕಾರ್ಯ, ಸಾಮಾಜಿಕ ಕಾರ್ಯ, ಕುಟುಂಬ ಜವಾಬ್ದಾರಿ, ಇನ್ನೊಬ್ಬರಿಗೆ ನೆರಳು ಕೊಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ವಿಶೇಷ ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ ಪಡೆಯುತ್ತೀರಿ. ಮಕ್ಕಳ ವಿಚಾರದಿಂದ ಒಂದು ಸ್ವಲ್ಪ ಖರ್ಚು ವೆಚ್ಚಗಳಷ್ಟೇ. ಕರ್ಕಾಟಕ ರಾಶಿ. ಸುಖದಲ್ಲಿ ಚಂದ್ರ ಗುರು ಸಾರದಲ್ಲಿದ್ದು, ಗುರು ಲಾಭದಲ್ಲಿರೋದು ಒಳ್ಳೆಯದೇ. ಸುಖಂ ವೃದ್ಧಿ. ಏನು ಕೆಲಸ ಮಾಡ್ತಿದ್ದೀರಿ, ಧರ್ಮಬದ್ಧ ನ್ಯಾಯಬದ್ಧ ಕೆಲಸ ಮಾಡ್ಕೊಂಡು ಹೋಗಿ. ಅದ್ರಲ್ಲೊಂದು ತೃಪ್ತಿ, ಸಮಾಧಾನ ಸಿಗತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನ. ಚೆನ್ನಾಗಿದೆ. ಸ್ವಲ್ಪ ನಿಮಗ್ ನೀವೇ ಸುಖದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ. ಬಟ್ ಗುರುಸಾರದಲ್ಲಿರೋದ್ರಿಂದ ಹಿಂಗಿರ್ಬೇಕಿತ್ತು, ಹಂಗಿರ್ಬೇಕಿತ್ತು, ಹಾಗಿರ್ಬೇಕಿತ್ತು, ಹೀಗಿರ್ಬೇಕಿತ್ತು, ಈ ಒಂದು ಭಾವನಾತ್ಮಕಗಳ ತೊಳಲಾಟದಿಂದ ನಾವು ಹಾಗೆ ಭ್ರಮಾಲೋಕದ ಮಾಯೆ. ಗುರು ನಿಮಗೆ ಎಷ್ಟು ಬೇಕೋ ಅಷ್ಟು ಕೊಡ್ತಾನೆ. ಹೊಟ್ಟೆ ತುಂಬ ಊಟ, ಬಟ್ಟೆ, ವ್ಯವಸ್ಥೆ, ಗೌರವ ಎಲ್ಲ ಕೊಡ್ತಕ್ಕಂಥ ಛಾಯೆ. ಸಿಂಹ ರಾಶಿ. 3ನೇ ಮನೆಯಲ್ಲಿ ಚಂದ್ರ, ವಿಜಯಂ.
ಆದರೆ ವೃತ್ತಿಯಲ್ಲಿ ಒಂದು ಸ್ವಲ್ಪ ಪರಿಶ್ರಮ ಅಷ್ಟೇ. ನಿಮ್ಮ ಎಕ್ಸ್ಪೆಕ್ಟೇಷನ್ ಸ್ಪೀಡ್ ಇರೋದಿಲ್ಲ. ದೂರದ ಕೆಲಸ, ದೂರದ ವ್ಯವಹಾರಗಳಲ್ಲಿ ಒಂದು ಸ್ವಲ್ಪ ಎಳೆದಾಟ. ಕನ್ಯಾ ರಾಶಿ, ಧನಸ್ಥಾನದಲ್ಲಿ ಚಂದ್ರ ಗುರುಸಾರದಲ್ಲಿದ್ದು ಗುರು ಭಾಗ್ಯದಲ್ಲಿದ್ದಾನೆ. ಭಾಗ್ಯೋದಯ, ಶುಭ ಸುದ್ದಿ. ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ, ಕುಟುಂಬ ಪರವಾಗಿ, ಮನೆಯ ಪರವಾಗಿ ತುಂಬಾ ಅದ್ಭುತಗಳು ನಡೆಯತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಒಂಥರ ಟೀಚರು, ಲಾಯರು, ಡಾಕ್ಟರು, ಜಡ್ಜು, ಪ್ರೊಫೆಸರು, ಅಡ್ವೈಸರು, ಇಂತಹ ಒಂದು ವೃತ್ತಿ ಅದ್ಭುತ ಪ್ರಗತಿ. ತುಲಾ ರಾಶಿ, ಸ್ವಲ್ಪ ಸಾಲ, ಕಮಿಟ್ಮೆಂಟ್ ಕೊಡೋದು, ಎಲ್ಲೋ ಒಂದು ಅವಮಾನ, ಅಪಮಾನ. ಅಳತೆಗ್ ಮೀರಿ ಸಾಲ ಮಾಡಿದ್ರೆ, ಅಳತೆಗ್ ಮೀರಿ ಅಧಿಕಾರಕ್ಕೆ ಹೋಗಿ ಬಿದ್ದು ಬಿಟ್ರೆ, ಅಳತೆಗ್ ಮೀರಿದ ಪದವಿಗೆ ಹೋಗಿ ಕೇಳಿಲ್ಲ, ತಿಳ್ಕೊಳ್ಳಿಲ್ಲ, ನನ್ನ ಯೋಗ್ಯತೆ ಎಷ್ಟಿದೆ, ನನಗೆ ಇಷ್ಟೇನಾ, ಇನ್ನೇನಾದ್ರೂ ಇದೆಯಾ. ನಮಗೇನು ಗೊತ್ತಾ, ಈ ಪ್ರಚೋದನೆ, ಬುದ್ಧಿ ಪ್ರಚೋದನೆ, ಸುತ್ತಮುತ್ತ ಯಾರೋ ಬಂದು ಏನೋ ಒಂದು ಹೇಳ್ತಾರೆ, ನಾವು ಅವ್ರ ತರ ಆಗ್ಬಿಡ್ಬೇಕು. ಯು ವಿಲ್ ಫಾಲ್ ಇನ್ ಟು ದಿ ಡಿಚ್. ವೆರಿ ಕೇರ್ಫುಲ್, ವೆರಿ ಕೇರ್ಫುಲ್. ಅಳತೆಗೆ ಮೀರಿದ್ದಕ್ಕೆ ಹೋಗ್ಬೇಡಿ, ಇಲ್ಲ ನಿಮ್ಮನ್ನ ಸುಟ್ಟಾಕುತ್ತೆ, ಸಾಲದ ಶೂಲದಲ್ಲಿ ಬೀಳುತ್ತೀರಿ. ವೃಶ್ಚಿಕ ರಾಶಿ, ಓವರ್ ಕಮಿಟ್ಮೆಂಟ್ ಇರುತ್ತೆ. ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ. ಗುರು ವಕ್ರ, ಎದುರುಗಡೆಯವರಿಂದ ಒಂದ್ ಸ್ವಲ್ಪ ನೋವು ತಿಂತೀರಿ. ಯಾರನ್ನೋ ನಂಬಿದಿರಿ, ನಂಬಿಕೆಯೇ ಮೂಲ. ಇವತ್ತು ಏನ್ ಮಾಡೋಣ ಮಕ್ಕಳು, ಇವತ್ತು ನಂಬಿಕಸ್ತರಿಲ್ಲ. ನಾ ಹೇಳ್ತಲೇ ಇರ್ತೇನಲ್ವಾ, ವಿಶಾಖ ವಿಷಕಂಠ ನಕ್ಷತ್ರ ಅಂತ ಹೇಳ್ತೇನೆ. ಕಕ್ಕೋ ಆಗಿಲ್ಲ, ಬಿಡೋ ಆಗಿಲ್ಲ, ಇಟ್ಕೊಳ್ಳೋ ಆಗಿಲ್ಲ, ಇದು ಬೇಕಿತ್ತ ಅನ್ನತಕ್ಕಂಥ ಭಾವ ಅರ್ಥ ಆಗುತ್ತೆ. ವೃಶ್ಚಿಕ ರಾಶಿ, ತುಂಬಾ ಒದ್ದಾಡ್ತೀರಿ, ಸಂಕಟ ಪಡ್ತೀರಿ. ಎಚ್ಚರಿಕೆ, ನಂಬಬೇಡಿ ಪಾರ್ಟ್ನರ್ಸ್, ಫ್ರೆಂಡ್ಸ್, ರಿಲೇಟಿವ್ಸ್. ಏನು ಮಾಡಿದ್ರು ವ್ಯವಹಾರ ಬರವಣಿಗೆ ಇಲ್ಲದೆ ಮಾಡಬೇಡಿ. ಧನುಸು ರಾಶಿ, ಚೆನ್ನಾಗಿದೆ. ತುಂಬಾ ಬಲ ಉಪಯೋಗಿಸೋಕೆ ಹೋಗ್ಬಿಡ್ತೀರಿ. ಹೆಚ್ಚಿನ ಬರ್ಡನ್ ಇಟ್ಕೊಬಿಡ್ತೀರಿ. ನಮ್ ಕೈಯಲ್ಲಾಗುತ್ತೆ. ಅಳತೆಗ್ ಮೀರಿ ರಿಸ್ಕ್ ತಗೋಬೇಡಿ, ಅಳತೆಗ್ ಮೀರಿ ಓಡಬೇಡಿ. ನಮ್ಮ ಕೈಯಲ್ಲಿ 100 ಮೀಟರ್ ರೇಸು, ಮ್ಯಾಕ್ಸಿಮಮ್ ಒಂದು 150 ಮೀಟರ್ ರೇಸ್ ಹೋಗ್ಬೋದು. ಇಲ್ಲ, ಗಾಡಿ ಕೆಪಾಸಿಟಿ ಕೊಟ್ಟಿರೋದು ನಮ್ಮ ಇಂಡಿಯನ್ ರೋಡ್ಸ್ಗೆ 60-80. ಅದಕ್ಕೆ ಮೇಲೆ ಹೋಗುವಾಗಿಲ್ಲ. ಹೋದ್ರೆ ಕಾರ್ ಪಲ್ಟಿ. ರೋಡ್ಗಳು ಸರಿಯಾಗಿ ಇಟ್ಟಿಲ್ಲ ಮಕ್ಕಳೇ. ಹೇಳ್ತಾರೆ ಇವರು, ಅಂತ ಹೋಗ್ಬಿಡ್ತೀನಿ. ಸ್ಪೀಡ್ ಕಾರುಗಳು ಹೋಗೋದೇ ದೊಡ್ಡ ಕಾರುಗಳು, ದೊಡ್ಡ ಕಾರುಗಳಿಗೆ ದೊಡ್ಡ ಆಕ್ಸಿಡೆಂಟ್ಗಳು. 80 ಮೇಲೆ ಒತ್ತಲೇಬಾರ್ದು. ಸೊ ಇವತ್ತು ನೀವು ಸ್ವಲ್ಪ ಡಬಲ್ ಓಡಿಸೋಕೆ ಹೋಗ್ತೀರಿ, ಅದೊಂದು ಎಚ್ಚರಿಕೆ. ನೀವು ನಿಧಾನವಾಗಿ ಹೋಗಿ ನಿಮ್ಮ ಆವ್ರೇಜ್ ಸ್ಪೀಡಲ್ಲಿ ಹೋಗಿ ಯಾವುದೇ ಕೆಲಸ ಕಾರ್ಯ ಕನ್ಫರ್ಮ್ ವಿಜಯ ಪ್ರಾಪ್ತಿ. ಮಕರ ರಾಶಿ, ಪಂಚಮದಲ್ಲಿ ಗುರು ಬ್ಯೂಟಿಫುಲ್ ಆಗಿದ್ದಾನೆ. ಗೌರವಂ, ಪೌರೋಹಿತ್ಯ, ಆಚಾರ್ಯ, ಗುರು, ಟೀಚರ್, ಬ್ಯಾಂಕರ್, ಈ ರೀತಿಯ ವೃತ್ತಿ ಉದ್ಯೋಗ ಚೆನ್ನಾಗಿದೆ. ಸ್ವಲ್ಪ ಓಡಾಟಗಳು ಸ್ಟ್ರೆಸ್ ಮಾಡಿಸ್ತಕ್ಕಂಥದ್ದಾಗುತ್ತೆ. ಇನ್ನು ಕುಂಭರಾಶಿ, ಭಾಗ್ಯದಲ್ಲಿ ಚಂದ್ರ ಚೆನ್ನಾಗಿದೆ. ಬಟ್ ಷಷ್ಠಾಧಿಪತಿ ಭಾಗ್ಯದಲ್ಲಿದ್ದಾನೆ, ಗುರುಸಾರದಲ್ಲಿದ್ದಾನೆ. ಓಡಬೇಕು. ಮನೆ ಜವಾಬ್ದಾರಿ, ಕುಟುಂಬದ ಜವಾಬ್ದಾರಿ, ವ್ಯವಹಾರದ ಜವಾಬ್ದಾರಿ, ವೃತ್ತಿ ಜವಾಬ್ದಾರಿ, ನಿಮ್ಮ ಜವಾಬ್ದಾರಿ. ನೀವು ಎಲ್ರಿಗೂ ನಿಲ್ಲುವಂಥವ್ರು, ಏನ್ ಮಾಡೋಣ. ಅಷ್ಟೇ ಒಂದು ಬದ್ಧತೆಯಿಂದ ಮಾಡ್ಕೊಂಡು ಹೋಗ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ತೊಂದರೆಗಳೇನಿಲ್ಲ. ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ. ಇನ್ನು ಮೀನ ರಾಶಿ, ಸ್ವಲ್ಪ ಸಾಲ ಮಾಡಬೇಕಾದ ಪರಿಸ್ಥಿತಿಯೋ, ಇಲ್ಲ ಓವರ್ ಸಾಲ ಮಾಡ್ಕೊಳ್ಳೋದು, ಓವರ್ ಕಮಿಟ್ಮೆಂಟ್ ಮಾಡ್ಕೊಳ್ಳೋದು, ಬೇರೆಯವ್ರ ಮಾತು ಕೇಳಿ ತುಂಬಾ ದೊಡ್ಡ ಒಂದು ಲೆಕ್ಕಾಚಾರಗಳಿಗೆ ಹೋಗ್ಬಿಡ್ತೀರಿ. ಚಂದ್ರ ಗುರುಸಾರದಲ್ಲಿದ್ದಾನೆ, ಅಷ್ಟಮದಲ್ಲಿದ್ದಾನೆ ಅಂತ ಸಿಕ್ಕಾಕೋತೀರಿ. ನೋಡ್ಕೊಂಡು ಮಾಡಿ. ಅಳತೆಗೆ ಮೀರಿದ ಸಾಲ, ಅಳತೆಗೆ ಮೀರಿದ ವ್ಯವಹಾರ, ಅಳತೆಗೆ ಮೀರಿದ ಬಲ. ಇವತ್ತು ಚಂದ್ರ ಆ ಥರದ್ದು ಹೇಳಿತಾನೆ. ಯಾರೋ ಬಂದು ನಿಮ್ ಕೈಲಿ ಆಗೋಲ್ವಾ ಸರ್, ಬನ್ನಿ ಸರ್ ಮಾಡೋಣ ಸರ್ ಅನ್ನಿಸ್ತಕ್ಕಂಥದ್ದು. ಹುಷಾರು. ವೃತ್ತಿಯಲ್ಲೂ ಅಷ್ಟೇ ಒಂದು ಸ್ವಲ್ಪ ಸ್ಟ್ರೆಸ್ ಇರತಕ್ಕಂಥದ್ದು ಇರುತ್ತೆ. ಜಾಗರೂಕತೆ. ಈ ಅರ್ಧಂಬರ್ಧ ತಿಳ್ಕೊಂಡಿರೋ ವ್ಯಕ್ತಿಗಳಿಂದ ಸ್ವಲ್ಪ ದೂರವಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.